ನಮಸ್ಕಾರ. ಭಾರತೀಯ ಸಾಕ್ಷ್ಯ ಅಧಿನಿಯಮದ 3ನೆಯ ಘಟಕದಲ್ಲಿ ನಾವಿದ್ದೀವಿ ಇವತ್ತು. ವಿ ಆರ್ ಇನ್ ಟು ದ ಥರ್ಡ್ ಪಾರ್ಟ್ ಆಫ್ ಅವರ್ ಥರ್ಡ್ ಯೂನಿಟ್ ಆಫ್ ಅವರ್ BSA, ಆ್ಯಂಡ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದಿ electronic and digital records, how they can be used as evidence. ಅಂದರೆ ಎಲೆಕ್ಟ್ರಾನಿಕ್ ದಾಖಲೆಗಳನ್ನು ಅಥವಾ ಡಿಜಿಟಲ್ ದಾಖಲೆಗಳನ್ನು ನಾವು ಸಾಕ್ಷ್ಯವಾಗಿ ಉಪಯೋಗ ಮಾಡುವುದಕ್ಕೆ ಈ 3 ಕಲಂಗಳು ಇಂಪಾರ್ಟೆಂಟ್. ಕಲಂ 61, 62 ಮತ್ತು 63. ಕಲಂ 61, 62, 63 ಬಹಳ ಮುಖ್ಯ. ಆ ಕಲಂಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಹಿಂದಿನ ವಿಡಿಯೋದಲ್ಲಿ ಪ್ರಾಬಬಲಿ ಅಥವಾ ಹಿಂದಿನ ಎವಿಡೆನ್ಸ್ ಆ್ಯಕ್ಟಲ್ಲಿ ಐ ಥಿಂಕ್ 65B ಇವುಗಳನ್ನು ಇನ್ಕಾರ್ಪೊರೇಟ್ ಮಾಡಲಾಗಿತ್ತು. ಇವಾಗ ನಾವು ಮೂಲ ಕಲಂಗಳನ್ನಾಗೆ ಮಾಡ್ಕೊಂಡಿದ್ದೀವಿ. ನಾವು ದೇ ಆರ್ ಅವರ್ ಇಂಪಾರ್ಟೆಂಟ್. ದೇ ಕ್ಯಾರಿ ದ ವ್ಯಾಲ್ಯೂ ಆಫ್ ಡಾಕ್ಯುಮೆಂಟರಿ ಎವಿಡೆನ್ಸ್. ಡಾಕ್ಯುಮೆಂಟರಿ ಎವಿಡೆನ್ಸಿನ ಚಾಪ್ಟರ್ನಲ್ಲೇ ಬರುವಂತಹ ಈ 3 ಕಲಂಗಳು. ಸೊ ನಾವು ಲೆಟ್ ಅಸ್ see what we are going to see in our today's class. So we are looking at these 3 sections, and very important, the conditions that are there in section 63. This is very important. ಅನೇಕ ಪ್ರಕರಣಗಳನ್ನು ನಾವು ನೋಡ್ತೀವಿ ಇಲ್ಲಿ. ಅವೆಲ್ಲವೂ ಕೂಡ ಈ ಒಂದು ಕಂಡೀಷನ್ಸ್ನ ಹೆಚ್ಚು ಸ್ಟ್ರೆಸ್ ಮಾಡ್ತವೆ. ಆ ಒಂದು ಏನು ನಿರ್ಬಂಧಗಳಿಗೆ, ಷರತ್ತುಗಳಿಗೆ ಹೆಚ್ಚು ಒತ್ತಾಯವನ್ನು ಕೊಡ್ತವೆ. ಆ ಷರತ್ತುಗಳು ನಮ್ಮ ಕಲಂ 63ರಲ್ಲಿದ್ದಾವೆ. ಕಲಂ 61, 62 ಬಹಳ ಸುಲಭ. ಅದರಲ್ಲೇನು ಅಂತಹ ನಾವು ಎರಡನ್ನು ಯಾಕೆ ನೆನ್ಪಿಟ್ಕೋಬೇಕು ಅನ್ನೋದನ್ನು ಹೇಳ್ತೀನಿ ನಾನು. ಏನಂದರೆ ಇದು ಇಟ್ ಈಸ್ ಗಿವಿಂಗ್ ಸಮ್ ನೆಗೆಟಿವ್ ಸೆನ್ಸ್, ದಿಸ್ ಈಸ್ ಗಿವಿಂಗ್ ಪಾಸಿಟಿವ್ ಸೆನ್ಸ್, ಆ್ಯಂಡ್ ಬೋತ್ ದ ಸೆಕ್ಷನ್ಸ್ ಆರ್ ವೆರಿ ಸಿಂಪಲ್. ಆ್ಯಂಡ್ ವಾಟ್ ವಿ ಹ್ಯಾವ್ ಟು ಲರ್ನ್ ಈಸ್ Section 63. Step 1, Step 2, Step 3 ಅಂತ ಹೇಳ್ತಾರೆ. That is the framework we are going to understand in our today's video. Now, ನೀವು ಇದಕ್ಕೆ ಒಂದು ಇಂಟ್ರೊಡಕ್ಷನ್ನು ಅಥವಾ ಇದರ ಒಂದು ವಿಷಯವನ್ನು ನಾವು ಹೇಳೋದಾದರೆ, ದಿಸ್ ಈಸ್ ರಿಪ್ಲೇಸ್ಮೆಂಟ್ ಆಫ್ Section 65B ಆಫ್ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್. ಭಾರತೀಯ ಸಾಕ್ಷ್ಯ ಅಧಿನಿಯಮದಲ್ಲಿ ನಾವು ಈ ಡಿಜಿಟಲ್ ಸಾಕ್ಷ್ಯವನ್ನು ಅಥವಾ ಎಲೆಕ್ಟ್ರಾನಿಕ್ ಸಾಕ್ಷ್ಯವನ್ನು ಬಹಳ ಮಹತ್ವವಾದ ಒಂದು ದಾಖಲೆ ಸಾಕ್ಷ್ಯ ಅನ್ನೋದನ್ನು ನಾವು ಗಂಭೀರವಾಗಿ ಪರಿಗಣಿಸಿದ್ದೀವಿ ಅನ್ನೋದು ಇಂಪಾರ್ಟೆಂಟ್. ದಿ BSA recognizes reality that modern transactions, communications, records are increasingly created. Today we are having a concept called paperless office, and all are stored in electronic form. ಎಲ್ಲವನ್ನು ನಾವೇನು ಮಾಡ್ತೀವಿ, ಎಲೆಕ್ಟ್ರಾನಿಕ್ ಸಾಫ್ಟ್ ಕಾಪಿ ಅಂತ ಹೇಳ್ತಾರೆ, ಸಾಫ್ಟ್ ಕಾಪಿಯಾಗಿ ನಾವು ರೆಕಾರ್ಡ್ ಮಾಡ್ತೀವಿ. ಪೇಪರ್ ಇಲ್ಲದೇ ಮಾಡುವಂತಹ ಕೆಲಸ. ಇವತ್ತು ಪೇಪರ್ಲೆಸ್ ಆಫೀಸ್ಗಳನ್ನು ಅನೇಕ ಕಾರ್ಪೊರೇಟ್ಗಳು ಇನ್ಕಾರ್ಪೊರೇಟ್ ಮಾಡ್ಕೊಂಡಿದ್ದೇವೆ. ಈವನ್ ನಮ್ಮ ಕರ್ನಾಟಕದ ರಾಜ್ಯ ಸರ್ಕಾರವೂ ಕೂಡ ಅನೇಕ ವಿಷಯಗಳನ್ನು ಪೇಪರ್ಲೆಸ್ ಮಾಡಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಸೊ ದಿಸ್ ಲೀಗಲ್ ಫ್ರೇಮ್ವರ್ಕ್ ವಿ ಆರ್ ಗೋಯಿಂಗ್ ಟು ಲರ್ನ್ ಇನ್ ಅವರ್ ಟುಡೇಸ್ ಕ್ಲಾಸ್. ರೈಟ್, ಸ್ಟ್ರೇಟ್ ಅವೇ ಐ ಆಮ್ ಲ್ಯಾಂಡಿಂಗ್ ಆನ್ ಟು Section 61 ಫಸ್ಟ್. 61ನೇ ಕಲಮನ್ನು ನಾವು ನೋಡ್ತೀವಿ. 61ನೇ ಕಲಂ ಬಹಳ ಸಿಂಪಲ್ ಕಲಂ. ಎಲೆಕ್ಟ್ರಾನಿಕ್ ದಾಖಲೆಯನ್ನು ನೀವು ದಾಖಲೆ ಅಲ್ಲ ಅಂತ ಹೇಳೋಕ್ಕಾಗಲ್ಲ ಅಂತ ಹೇಳುತ್ತೆ ಅಷ್ಟೇ. Section 61 declares that no electronic or digital record shall be denied admissibility merely because it is electronic or digital form. ಕೇವಲ ಅದು ಎಲೆಕ್ಟ್ರಾನಿಕ್ ಫಾರ್ಮಲ್ಲಿದೆ, ಡಿಜಿಟಲ್ ಫಾರ್ಮಲ್ಲಿದೆ ಎನ್ನುವ ಇಷ್ಟೇ ಕಾರಣಕ್ಕಾಗಿ ನೀವು ಯಾವುದೇ ಒಂದು ದಾಖಲೆಯನ್ನು ತಳ್ಳಿ ಹಾಕುವಂತಿಲ್ಲ. Such records have same legal effect, validity and enforceability as any other document. ಬೇರೆ ಯಾವುದೇ
ದಾಖಲೆಯಂತೆ ಈ ಎಲೆಕ್ಟ್ರಾನಿಕ್ ದಾಖಲೆಯು ಡಿಜಿಟಲ್ ದಾಖಲೆಯು ಕೂಡ ಅಷ್ಟೇ ಮಹತ್ವವನ್ನು ಹೊಂದಿದೆ ಅನ್ನುವಂತಹ ಮಹತ್ವವನ್ನು ಸೆಕ್ಷನ್ 61 ಹೇಳುತ್ತೆ. ಸೆಕ್ಷನ್ 61 ಹೇಳುತ್ತೆ. ಆದರೆ ಇದು ಸೆಕ್ಷನ್ 63ರ ನಿರ್ಬಂಧಕ್ಕೆ ಒಳಪಟ್ಟಿದೆ. ಸಬ್ಜೆಕ್ಟ್ ಟು ಸೆಕ್ಷನ್ 63. ಸೆಕ್ಷನ್ 63ಯ ನಿರ್ಬಂಧಕ್ಕೆ ಒಳಪಟ್ಟಂತೆ ಯಾವುದೇ ಎಲೆಕ್ಟ್ರಾನಿಕ್ ದಾಖಲೆಯನ್ನು ನೀವು ತಳ್ಳಿ ಹಾಕುವಂತಿಲ್ಲ ಅಂಥೇಳಿ ಸೆಕ್ಷನ್ 61 ಹೇಳುತ್ತೆ. ಈವನ್ ಇಫ್ ಯು ಸಿ ಇಟ್ ಈಸ್ ದ ಸೇಮ್ ಥಿಂಗ್. ನಥಿಂಗ್ ಇನ್ ದಿಸ್ ಅಧಿನಿಯಮ್ ಶಾಲ್ ಅಪ್ಲೈ ಟು ಡಿನೈ ದ admissibility of an electronic or digital record in the evidence on the ground that it is an electronic or digital record, and such record shall, subject to section 63, have the same legal effect, validity and enforceability as other document. That is the ಕಾನ್ಸೆಪ್ಟ್. ಸೇಮ್ ಕಾನ್ಸೆಪ್ಟನ್ನು ನಾನು ಇಲ್ಲಿ ಬರೆದಿದ್ದೀನಿ. 61ನಲ್ಲಿ ಏನು ಬಹಳಷ್ಟು ಚರ್ಚೆ ಮಾಡುವಂಥದ್ದು ಏನೂ ಇಲ್ಲ. ಅಂದರೆ ಸೆಕ್ಷನ್ 69ರ ನಿರ್ಬಂಧಕ್ಕೆ ಒಳಪಟ್ಟಂತೆ ಯಾವುದೇ ಎಲೆಕ್ಟ್ರಾನಿಕ್ ದಾಖಲೆಯನ್ನು ನಾವು ತಳ್ಳಿ ಹಾಕುವಂತಿಲ್ಲ ಅನ್ನೋದನ್ನು ಸೆಕ್ಷನ್ 61 ಹೇಳುತ್ತೆ. ನಾವು ಲೆಟ್ ಅಸ್ ಸಿ ದ ಪರ್ಪಸ್ ಆಫ್ ಇಟ್. ದ ಪರ್ಪಸ್ ಈಸ್ ಫಾರ್ ಅವರ್ ಮಾಡರ್ನ್ ಲೈಫ್. ಫಾರ್ ಅವರ್ ಮಾಡರ್ನ್ ಲೈಫ್. ಟು ರಿಮೂವ್ ಡಿಸ್ಕ್ರಿಮಿನೇಷನ್ ಬಿಟ್ವೀನ್ ಪೇಪರ್ ರೆಕಾರ್ಡ್ಸ್ ಆ್ಯಂಡ್ ಡಿಜಿಟಲ್ ರೆಕಾರ್ಡ್ಸ್. ನೋಡಿ, ಮೊದಲು ನಾವು ಆ ತಾರತಮ್ಯವನ್ನು ಅನುಸರಿಸ್ತಿದ್ವಿ. ಅಂದರೆ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಲ್ಲಿ ಡಾಕ್ಯುಮೆಂಟ್ಸ್ electronic documents were never considered as primary documents. But now we are considering them as primary documents. ಅದಕ್ಕೆ ಆ ತಾರತಮ್ಯವನ್ನು ನಾವಿವತ್ತು ಆಧುನಿಕ ವ್ಯಾವಹಾರಿಕ ಸಂದರ್ಭದಲ್ಲಿ ಅವುಗಳನ್ನು ನಾವು ಅಲ್ಲಗಳೆಯುವ ಹಾಗಿಲ್ಲ. ಅವುಗಳಲ್ಲಿ ವ್ಯತ್ಯಾಸವನ್ನು ನಾವು ಏನು ಮಾಡ್ತೀವಿ, ತೆಗೆದು ಹಾಕಿದ್ದೀವಿ ಭಾರತೀಯ ಸಾಕ್ಷ್ಯ ಅಧಿನಿಯಮದಲ್ಲಿ ಅಂತ ಹೇಳ್ಬೋದು. ಇದು ಏನು ಮಾಡುತ್ತೆ, ಆಲ್ ದೀಸ್ ಥಿಂಗ್ಸ್ ಆರ್ ಗೆಟಿಂಗ್ ರೆಕಗ್ನೈಸ್ಡ್. ಇಮೇಲ್, ವಾಟ್ಸ್ಆ್ಯಪ್ ಮೆಸೇಜಸ್, CCTV ಫುಟೇಜ್, ಕಂಪ್ಯೂಟರ್ ಫೈಲ್ಸ್, ಸರ್ವರ್ ಲಾಗ್ಸ್, ಮೊಬೈಲ್ ರೆಕಾರ್ಡ್ಸ್ ಎಟ್ಸೆಟ್ರಾ. ಇವೆಲ್ಲವನ್ನು ನಾವೇನಂತ ಹೇಳಿ ದಾಖಲೆ ಎಂದು ಇವತ್ತು ಗುರುತಿಸಿದ್ದೀವಿ. ಆಮೇಲೆ ನಾವು ದಿಸ್ ವಿಲ್ ಹೆಲ್ಪ್ ಅಸ್ ಫಾರ್ ಗವರ್ನೆನ್ಸ್, ಕಾಮರ್ಸ್ ಆ್ಯಂಡ್ ಗವರ್ನೆನ್ಸ್. ಕಾಮರ್ಸ್ ಆ್ಯಂಡ್ ಗವರ್ನೆನ್ಸ್, ಇದು ಡಿಜಿಟಲ್ ಗವರ್ನೆನ್ಸ್ಗಿಂತ ಗವರ್ನೆನ್ಸ್ ಅಂತಲೇ ಹೇಳ್ತಾರೆ. ಗವರ್ನೆನ್ಸ್ ಅಂತಲೇ ಹೇಳ್ಬೋದು ನಾವು. ಗವರ್ನೆನ್ಸ್ ಆ್ಯಂಡ್ ಕಾಮರ್ಸ್. ಆನ್ಲೈನ್ ಬಿಸ್ನೆಸ್ ಟುಡೇ, it all happens on digital platform only. Digital platform only. Therefore, the examples I have written here, very simple things. I need not go on explaining them. ಇವೆಲ್ಲವುಗಳು ಕೂಡ ಏನು ಡಿಜಿಟಲ್ ಡಾಕ್ಯುಮೆಂಟ್ನ ಉದಾಹರಣೆಗಳು. ಸೆಕ್ಷನ್ 62. ಸೆಕ್ಷನ್ 62. What section 62 says? What section 62 says? ಅದನ್ನು ನೋಡ್ಬಿಡೋಣ. Let us see what section 62 says here. Section 62 is a very small, a single sentence. Special provisions as relating to electronic record. ಅಂದರೆ ಎಲೆಕ್ಟ್ರಾನಿಕ್ ದಾಖಲೆಗೋಸ್ಕರ ನಾವು ವಿಶೇಷವಾದ ಪ್ರಾವಧಾನವನ್ನು ಮಾಡಿದ್ದೇವೆ ಎಂದಿದರ ಅರ್ಥ. ದ ಕಂಟೆಂಟ್ಸ್ ಆಫ್ electronic records may be proved. How they can be proved? May be proved in accordance with the provisions of the section 63. ಕಲಂ 63ರಲ್ಲಿ ಏನು ಹೇಳಿದೀವೋ ಅದರ ಪ್ರಕಾರವಾಗಿ ನೀವು ಇಲೆಕ್ಟ್ರಾನಿಕ್ ವಿದ್ಯುನ್ಮಾನ ದಾಖಲೆಗಳನ್ನು ನೀವೇನು ಮಾಡಬೇಕು, ಸಾಬೀತುಪಡಿಸಬೇಕು ಅಂತೇಳಿ ಹೇಳ್ತಾರೆ. ಅಂದರೆ ಇವೆರಡೂ ಸೆಕ್ಷನ್ ಫಾರ್ಮಾಲಿಟಿ ಆದರೆ ಅತಿ ಮುಖ್ಯವಾಗಿ ನಮಗೇನಾಗುತ್ತೆ, section 63 becomes very, very important. So my notes, I have written it like, the contents of the electronic records may be proved in accordance with section 63. ನೋಡಿ, ಅದಕ್ಕೇನೆ the steps are like this. Section 61 recognizes admissibility. Section 62 directs the court to section 63, and section 63 prescribes the manner of proof. ಇದೇ ಸ್ಟೆಪ್ಪು. these are the steps. 61 ಇಲೆಕ್ಟ್ರಾನಿಕ್ ದಾಖಲೆಗಳನ್ನು ದಾಖಲೆ ಎಂದು ಗುರುತಿಸುತ್ತದೆ. ಓಕೆ. 62 ಕಲಂ 62 ಎಲ್ಲಿ ನೀವು ಈ ದಾಖಲೆಗಳನ್ನು ಯಾವ ರೀತಿ ದಾಖಲೆಯನ್ನು ನೀವು ಎವಿಡೆನ್ಸ್ ಆಗಿ ತಗೋಬೇಕು ಅನ್ನೋದನ್ನು ಹೇಳುತ್ತೆ. ಅದು 63ನೇ ಸೆಕ್ಷನ್ನಲ್ಲಿದೆ. 63 ಏನು ಹೇಳುತ್ತೆ, ಯಾವ ರೀತಿ ಒಂದು ಎಲೆಕ್ಟ್ರಾನಿಕ್ ಎವಿಡೆನ್ಸನ್ನು ದಾಖಲೆಯಾಗಿ
ನಾವು ತೆಗೆದುಕೊಳ್ಬೋದು, ಅದನ್ನು ಸಾಕ್ಷ್ಯವಾಗಿ ತೆಗೆದುಕೊಳ್ಬೋದು ಅನ್ನೋದನ್ನು 63 ಹೇಳುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ನಾವು ಐ ಆಮ್ ಕಮಿಂಗ್ ಟು ಸೆಕ್ಷನ್ 63. ಸೆಕ್ಷನ್ 63 ಏನು ಹೇಳುತ್ತೆ ಅಂತಂದರೆ, ಸೆಕ್ಷನ್ 63 ಈಸ್ ದ ಹಾರ್ಟ್ ಆಫ್ ದ ಎವಿಡೆನ್ಸ್ ಆ್ಯಕ್ಟ್, ಹಾರ್ಟ್ ಆಫ್ ದ ಇಲೆಕ್ಟ್ರಾನಿಕ್ ಎವಿಡೆನ್ಸ್. ನೋಡಿ, ವಿದ್ಯುನ್ಮಾನ ದಾಖಲೆಗಳ ಒಂದು ಹೃದಯ ಭಾಗ ಇದು ಸೆಕ್ಷನ್ 63. ಸೆಕ್ಷನ್ 63ಗೆ ಅನುಗುಣವಾಗಿ ನಾವು ಎಲ್ಲವನ್ನು ಸಾಬೀತುಪಡಿಸಬೇಕಾಗ್ತದೆ ಅನ್ನೋದನ್ನು ಇಂಪಾರ್ಟೆಂಟ್ ನೀವು ನೆನ್ಪಿಟ್ಕೊಳ್ಬೇಕು. ಎನಿ ಇನ್ಫಾರ್ಮೇಷನ್ ಸ್ಟೋರ್ಡ್, ರೆಕಾರ್ಡೆಡ್, ಕಾಪಿಡ್ ಆರ್ ಪ್ರೊಡ್ಯೂಸ್ಡ್ ಥ್ರೂ ಎ ಕಂಪ್ಯೂಟರ್ ಆರ್ ಕಮ್ಯುನಿಕೇಷನ್ ಡಿವೈಸ್ may be treated as a document and admitted in evidence if the statutory conditions are fulfilled. If the statutory conditions are fulfilled. ಅಂದರೆ ಈ ಕೆಳಗೆ ಹೇಳಿದಂತಹ ಈ ಒಂದು ಅಧಿನಿಯಮದ ಪ್ರಕಾರ ಹೇಳಿದಂತಹ ನಿಯಮಗಳನ್ನು ಅದು ಪಾಲಿಸಿದರೆ ಅಂತಹ ಒಂದು ದಾಖಲೆಯನ್ನು ನೀವೇನು ಮಾಡಬೇಕು, ಸಾಕ್ಷ್ಯವಾಗಿ ಸ್ವೀಕರಿಸಬೇಕು ಅನ್ನೋದು ಸೆಕ್ಷನ್ 63ಯ ಅರ್ಥ. Right? So, before I go to this, first let us analyze section 63 itself. ಇಲ್ಲಿರ್ತಕ್ಕಂಥ ಸೆಕ್ಷನ್ 63 ಏನು ಹೇಳುತ್ತೆ ಅನ್ನೋದನ್ನು ಒಂದ್ಸಲ ವಿವರವಾಗಿ ಸಂಪೂರ್ಣವಾಗಿ ನೋಡಿಬಿಟ್ಟು ಐ ವಿಲ್ ಕಮ್ ಬ್ಯಾಕ್ ಟು ಮೈ ನೋಟ್ಸ್. ದಟ್ ವಿಲ್ ಹೆಲ್ಪ್ ಯು, ಬಿಕಾಸ್ ಸೋ ಮೆನಿ ಥಿಂಗ್ಸ್ ಐ ವಾಂಟ್ ಟು ಎಕ್ಸ್ಪ್ಲೇನ್ ಯು ಹಿಯರ್. ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಅಂದ್ರೇನು, ಈ ವರ್ಡಿಂಗ್ಗಳನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ನಾನು ಇಟ್ಕೊಂಡಿದ್ದೀನಿ. ಓಕೆ, ದಟ್ ಈಸ್ ಮೈ ಐಡಿಯಾ. ಸೆಕ್ಷನ್ 63ಗೆ ಸಂಬಂಧಪಟ್ಟಂತೆ ಅಡ್ಮಿಸಿಬಿಲಿಟಿ ನೋಡಿ, ಸ್ವೀಕೃತಿ, ನ್ಯಾಯಾಲಯದ ಸ್ವೀಕೃತಿ ಕಲಂ 63ರ ಮೇಲೆ ನಿಂತಿದೆ ಅನ್ನೋದನ್ನು ನಾವು ಗಮನಿಸಬೇಕು. ನೋಡಿ, ದ ಫಸ್ಟ್ ವರ್ಡ್, ದಿಸ್ ಈಸ್ 63 ಸಬ್ ಕ್ಲಾಸ್ 1 ಏನು ಹೇಳುತ್ತೆ ಅಂದರೆ, ನಾಟ್ ವಿತ್ ಸ್ಟ್ಯಾಂಡಿಂಗ್ ಎನಿಥಿಂಗ್ ಕಂಟೈನ್ಡ್ ಇನ್ ದಿಸ್ ಅಧಿನಿಯಮ್. ಈ ಒಂದು ಅಧಿನಿಯಮದಲ್ಲಿ ಏನೇ ಹೇಳಿದ್ರೂ ಕೂಡ ಎನಿ ಇನ್ಫಾರ್ಮೇಷನ್ ಯಾವುದೇ ಮಾಹಿತಿ ಎಲ್ಲಿರಬೇಕು, ಕಂಟೈನ್ಡ್ ಇನ್ ಎಲೆಕ್ಟ್ರಾನಿಕ್ ರೆಕಾರ್ಡ್ ವಿಚ್ ಈಸ್, ಈ ಒಂದು ಎಲೆಕ್ಟ್ರಾನಿಕ್ ದಾಖಲೆ ಅದನ್ನು ನೀವೇನು ಮಾಡ್ಬೋದು, ಅದರ ಔಟ್ಪುಟ್ಟನ್ನು ತಗೋಬೋದು. ಎಲ್ಲಿ, ಪ್ರಿಂಟೆಡ್ ಆನ್ ಎ ಪೇಪರ್. ಅದನ್ನು ನೀವೊಂದು ಪೇಪರ್ ಮೇಲೆ ಪ್ರಿಂಟ್ ಮಾಡ್ಬೋದು. ಸ್ಟೋರ್ಡ್, ಅದನ್ನು ನೀವು ಸ್ಟೋರ್ ಮಾಡಿ ಇಟ್ಕೊಂಡಿರ್ಬೋದು. ಇಟ್ ಮೇ ಬಿ ಎ CD, ಇಟ್ ಮೇ ಬಿ ಎ ಪೆನ್ ಡ್ರೈವ್, ಯಾವುದಾದ್ರೂ ಇರ್ಬೋದು. CD ಇರ್ಬೋದು, ಪೆನ್ ಡ್ರೈವ್ ಇರ್ಬೋದು. ನೀವು ಮೊನ್ನೆ ನೋಡಬೇಕು, ಯಾಕೆಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಸೋನಮ್ ವಾಂಗ್ಚುಕ್ ಪ್ರಕರಣದಲ್ಲಿ ಅಲ್ಲಿ ಜೈಲಿನಲ್ಲಿ ನಡೆದಂತಹ ಮಾತುಕತೆಗಳ ವಿವರವನ್ನು ಅವರು ಪೆನ್ ಡ್ರೈವ್ನಲ್ಲಿ ಕೋರ್ಟಿಗೆ ಕೊಡ್ತಾರೆ. ಸೊ ದಟ್ ಈಸ್ ಅಕ್ಸೆಪ್ಟೆಡ್ ಆಸ್ ಎವಿಡೆನ್ಸ್. ಓಕೆ, ಸ್ಟೋರ್ಡ್, ರೆಕಾರ್ಡೆಡ್ ಇನ್ ಆರ್ ಕಾಪಿಡ್ ಇನ್ ಆಪ್ಟಿಕಲ್ ಆರ್ ಮ್ಯಾಗ್ನೆಟಿಕ್ ಮೀಡಿಯಾ. ನೋಡಿ, ರೆಕಾರ್ಡೆಡ್ ಇನ್ ಆಪ್ಟಿಕಲ್, CD ಈಸ್ ಎ ಆಪ್ಟಿಕಲ್ ಮೀಡಿಯಾ, CD ಡ್ರೈವ್. ಆಮೇಲೆ CD ಅದು ಇದು ಇದೆಯಲ್ಲ, ಯಾವುದು, ಪೆನ್ ಡ್ರೈವ್ ಈಸ್ ಎ ಮ್ಯಾಗ್ನೆಟಿಕ್ ಮೀಡಿಯಾ. ಆರ್ semiconductor memory which is produced by a computer or a communication device. ನೋಡಿ, ಈಗ ನಾವೇನು ಹೇಳ್ಬೋದು, ಎ ಕಂಪ್ಯೂಟರ್ ಮೇ ಬಿ ದಿಸ್ ಔಟ್ಪುಟ್ ಆಫ್ ದಿಸ್ ಈಸ್ ಒನ್ ಔಟ್ಪುಟ್. Another output is electronic device. What is electronic device? Your mobile is a communication device. ಸಂವಹನ ಸಾಧನ. ಈ ಅನೇಕ ಸಂವಹನ ಸಾಧನಗಳಿದ್ದಾವೆ, ಅವುಗಳಿಂದ ಬಂದಂಥ ಔಟ್ಪುಟ್ ಅದರ ಕಮ್ಯುನಿಕೇಷನ್ ಡಿವೈಸ್ ಆರ್ ಅದರ್ವೈಸ್ ಸ್ಟೋರ್ಡ್, ರೆಕಾರ್ಡೆಡ್ ಆರ್ ಕಾಪಿಡ್ ಇನ್ ಎನಿ ಎಲೆಕ್ಟ್ರಾನಿಕ್ ಫಾರ್ಮ್ ಹಿಯರ್ ಇನ್ ಆಫ್ಟರ್ ರೆಫರ್ ಟು ಆಸ್ ಕಂಪ್ಯೂಟರ್ ಔಟ್ಪುಟ್. ಆ ಯಾವುದೇ ಒಂದು ವಸ್ತುವಿನಿಂದ ಬಂದಂತಹ, ಇದರಿಂದ ಇರಲಿ ಯಾವುದರಿಂದ ಬಂದಂತಹ ವಸ್ತು ಇದ್ದರೂ ಕೂಡ, ಅದು ಒಂದು ಔಟ್ಪುಟ್ ಇದ್ದರೂ ಕೂಡ, ಅದಕ್ಕೆಲ್ಲ ನಾವೇನಂತೀವಿ, ಕಂಪ್ಯೂಟರ್ ಔಟ್ಪುಟ್ ಅಂತೀವಿ. That may be from communication or from computer. Shall be deemed to be also a document. ಅದನ್ನೂ ಕೂಡ ನಾವೇನು ಮಾಡ್ತೀವಿ, ದಸ್ತಾವೇಜು ಎಂದು ಪರಿಗಣಿಸುತ್ತೇವೆ. ಆದರೆ ಯಾವಾಗ ಪರಿಗಣಿಸ್ತೀವಿ, ಬೇಸ್ಡ್ ಆನ್ ದಿಸ್ ಇಫ್.
ದಿಸ್ ಈಸ್ ದ ಕಂಡೀಷನ್. ಇಫ್ ದ ಕಂಡೀಷನ್ಸ್ ಮೆನ್ಷನ್ಡ್ ಇನ್ ದಿಸ್ ಸೆಕ್ಷನ್ ಆರ್ ಸ್ಯಾಟಿಸ್ಫೈಡ್, ಈ ಸೆಕ್ಷನ್ನಲ್ಲಿ ಈ ಕೆಳಗೆ ಹೇಳಿದಂತಹ ಷರತ್ತುಗಳನ್ನು ಅದು ಪೂರೈಸಿದಾಗ ಅಂತಂದ್ರೆ, ಷರತ್ತುಗಳನ್ನು ಪೂರೈಸಿದಾಗ, ಓಕೆ, ಪೂರೈಸಿದಾಗ ಸ್ಯಾಟಿಸ್ಫೈಡ್ ಇನ್ ರಿಲೇಷನ್ ಟು ದ ಇನ್ಫಾರ್ಮೇಷನ್, ಯಾವುದಕ್ಕೆ, ಈ ಡಾಕ್ಯುಮೆಂಟಿಗೆ ಸಂಬಂಧಪಟ್ಟಂತೆ, ಅಥವಾ ಇನ್ಫಾರ್ಮೇಷನ್ ಆ್ಯಂಡ್ ಕಂಪ್ಯೂಟರ್ ಇನ್ ಕ್ವಶನ್ ಆ್ಯಂಡ್ ಶಾಲ್ ಬಿ ಅಡ್ಮಿಸಿಬಲ್ ಇನ್ ಎನಿ ಪ್ರೊಸೀಡಿಂಗ್. ನೋಡಿ, ಅದನ್ನು ಯಾವುದೇ ನಾವು ನ್ಯಾಯಿಕ ಪ್ರೊಸೀಡಿಂಗ್ಗಳಲ್ಲಿ ದಾಖಲೆಯಾಗಿ ಬೆಳೆಸ್ಕೊಳ್ಬೋದು. ಏನಕ್ಕಾಗಿ, ವಿದೌಟ್ ಫರ್ದರ್, ಮತ್ತು ಬೇರೆ ಪ್ರೂಫ್ ಕೊಡೋದೇ ಬೇಕಾಗಿಲ್ಲ ನೀವು. ಇಟ್ ಬಿಕಮ್ಸ್ ಎ ಪ್ರೈಮರಿ ಎವಿಡೆನ್ಸ್. ಅದಕ್ಕೆ ಕೊರಾಬರೇಟಿವ್ ಎವಿಡೆನ್ಸ್ ಕೊಡೋದು ಬೇಕಾಗಿಲ್ಲ ಅನ್ನೋದನ್ನು ಈ ಮುಂದಿನ ಸೆಕ್ಷನ್ ಹೇಳುತ್ತೆ. ವಿದೌಟ್ ಫರ್ದರ್ ಪ್ರೂಫ್ ಆರ್ ಪ್ರೊಡಕ್ಷನ್ ಆಫ್ ಒರಿಜಿನಲ್ ಆ್ಯಸ್ ಎವಿಡೆನ್ಸ್. ಈ ಕಂಪ್ಯೂಟರ್ನ ತೊಗೊಂಡೋಗಿ ಅಲ್ಲಿಡಬೇಕಾಗಿಲ್ಲ, ಈ ಮೊಬೈಲ್ನ ತೊಗೊಂಡೋಗಿ ಅಲ್ಲಿಡಬೇಕಾಗಿಲ್ಲ. ನೋ, ಆ್ಯಸ್ ಎವಿಡೆನ್ಸ್ ಆರ್ ಎನಿ ಕಂಟೆಂಟ್ಸ್ ಆಫ್ ದ ಒರಿಜಿನಲ್ ಆರ್ ಆಫ್ ಎನಿ ಫ್ಯಾಕ್ಟ್ ಸ್ಟೇಟೆಡ್ ದೇರ್ ಇನ್ ಆಫ್ ವಿಚ್ ಡೈರೆಕ್ಟ್ ಎವಿಡೆನ್ಸ್ ವುಡ್ ಬಿ ಅಡ್ಮಿಸಿಬಲ್. ನೋಡಿ, ಯಾವುದೇ ಒಂದು ರಿಸರ್ವ್ ಬ್ಯಾಂಕಿನ ಸರ್ವರ್ ತೊಗೊಂಡೋಗಿ ನಾವು ಕೋರ್ಟ್ ಮುಂದೆ ಇಡೋಕ್ಕಾಗಲ್ಲ. ಸೊ ದೇರ್ ಆಲ್ ದ ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್. ಆದ್ದರಿಂದ ಅದರಿಂದ ಕಾಪಿ ಮಾಡಿದಂತಹ ಡಿವೈಸ್, ಈ ಒಂದು ಸೋರ್ಸ್ಗಳಿಂದ ಕಾಪಿ ಮಾಡಿದಂತಹ ಈ ಡಿವೈಸ್ಗಳನ್ನೇ ನಾವೇನು ಮಾಡ್ತೀವಿ, ದೇ ವಿಲ್ ಬಿ ಟೇಕನ್ ಆ್ಯಸ್ ಒರಿಜಿನಲ್ ಎಲೆಕ್ಟ್ರಾನಿಕ್ ಡಾಕ್ಯುಮೆಂಟ್ ಅಂಥೇಳಿ ಹೇಳ್ತದೆ. ಆದರೆ ಅದು ಈ ಷರತ್ತುಗಳಿಗೆ ಅನ್ವಯಿಸಿರಬೇಕು. ಇಟ್ ಮಸ್ಟ್ ಬಿ ಆ್ಯಸ್ ಪರ್ ದೀಸ್ ಕಂಡೀಷನ್ಸ್. ಸೊ ನಾವು ಐ ಹ್ಯಾವ್ ಡಿಸ್ಕಸ್ಡ್ ವಿತ್ ಯು what is meant by 63 subclass 1. 63 subclass. Now let me go to 63 subclass 2. 63 subclass 2. 63 subclass 2 ಏನು ಹೇಳುತ್ತೆ ನೋಡೋಣ. This is subclass 2. This is 63 subclass 2. It has got, I think, 4 further subclasses. 4 further subclasses. That also let us analyze. 63 subclass 2. 63 subclass 2 ಏನು ಹೇಳ್ತದೆ? The conditions referred in subsection 1 in respect of computer output shall be following. ಅಂದರೆ ಈ ಕಂಡೀಷನ್ಗಳು, ನಾವೇನು ಅಲ್ಲಿ ಷರತ್ತುಗಳು ಇರಬೇಕು ಅಂತ ಹೇಳಿದ್ವಲ್ವ 63(1) 63(1) ಹೇಳಿದಂತಹ ಷರತ್ತುಗಳು ಏನು ಅಂದರೆ ಈ ಕೆಳಗಿಂದು ಅಂತ. ವಾಟ್ ಎವರ್ ಈಸ್ ಗಿವನ್ ಹಿಯರ್, ದೀಸ್ ಆರ್ ದ ಕಂಡೀಷನ್. ದೀಸ್ ಆರ್ ದ ಕಂಡೀಷನ್ಸ್. ಈ ಷರತ್ತುಗಳು, ದೀಸ್ ಆರ್ ದ ಕಂಡೀಷನ್ಸ್. ಏನು? ನಂಬರ್ 1, ದ ಕಂಪ್ಯೂಟರ್ ಔಟ್ಪುಟ್. ಇಲ್ಲಿ ಕಂಪ್ಯೂಟರ್ ಔಟ್ಪುಟ್ ಅಂದರೆ ಎನಿ ಕಂಪ್ಯೂಟರ್, ಇಟ್ ಮೇ ಬಿ ಎನಿ ಡಿವೈಸ್, ಇಟ್ ಮೇ ಬಿ ಎ ಸರ್ವರ್, ಇಟ್ ಮೇ ಬಿ ಎ ಕಮ್ಯುನಿಕೇಷನ್ ಡಿವೈಸ್, ಆರ್ ಇಟ್ ಮೇ ಬಿ ಎ ಹಾರ್ಡ್ ಡಿಸ್ಕ್. ಓಕೆ, ಸೊ ಆಲ್ ದೋಸ್ ಥಿಂಗ್ಸ್ ವಿಲ್ ಟೇಕ್ ಇಟ್ ಆಸ್ ಎ, ನಾವು 63(1) ಎಕ್ಸ್ಪ್ಲೇನ್ ಮಾಡಿದ್ದೀವಿ ಯಾವುದು ಕಂಪ್ಯೂಟರ್ ಔಟ್ಪುಟ್ ಅಂತ. ಕಂಟೈನಿಂಗ್ ದ ಇನ್ಫಾರ್ಮೇಷನ್, ಅದರಲ್ಲಿ ಏನು ಇನ್ಫಾರ್ಮೇಷನ್ ಇರಬೇಕು, ವಾಸ್ ಪ್ರೊಡ್ಯೂಸ್ಡ್ ಬೈ ದ ಕಂಪ್ಯೂಟರ್, ಆ ಕಂಪ್ಯೂಟರಿಂದ ಉತ್ಪತ್ತಿ ಆಗಿರಬೇಕು, ಅಥವಾ ಕಮ್ಯುನಿಕೇಷನ್ ಡಿವೈಸಿಂದ ಉತ್ಪತ್ತಿ ಆಗಿರಬೇಕು. ಯಾವಾಗ? ಡ್ಯೂರಿಂಗ್ ದ ಪೀರಿಯಡ್ ಓವರ್ ವಿಚ್ ದ ಕಂಪ್ಯೂಟರ್ ಆರ್ ದ ಕಮ್ಯುನಿಕೇಷನ್ ಡಿವೈಸ್ ವಾಸ್ ಯೂಸ್ಡ್ ರೆಗ್ಯುಲರ್ಲಿ. ಅದನ್ನು ನೀವು ನಿಯಮಿತವಾಗಿ ಉಪಯೋಗ ಮಾಡ್ತಾ ಇರಬೇಕು. ಏನದಕ್ಕೆ? ಟು ಕ್ರಿಯೇಟ್, ಸ್ಟೋರ್ ಆರ್ ಪ್ರೊಸೆಸ್ ಇನ್ಫಾರ್ಮೇಷನ್ ಫಾರ್ ದ ಪರ್ಪಸ್ ಆಫ್ ಆಕ್ಟಿವಿಟಿ ಕ್ಯಾರಿಡ್ ಆನ್ ಓವರ್ ದ್ಯಾಟ್ ಪೀರಿಯಡ್ ಬೈ ದ ಪರ್ಸನ್ ಹ್ಯಾವಿಂಗ್ ಲಾಫುಲ್ ಕಂಟ್ರೋಲ್ ಓವರ್ ದ ಯೂಸ್ ಆಫ್ ದ ಕಂಪ್ಯೂಟರ್ ಆರ್ ಕಮ್ಯುನಿಕೇಷನ್ ಡಿವೈಸ್. ಯಾವುದೇ ಒಂದು ಕಂಪ್ಯೂಟರನ್ನು, ಕಮ್ಯುನಿಕೇಷನ್ ಡಿವೈಸನ್ನು ಕಾನೂನಾತ್ಮಕವಾಗಿ ಉಪಯೋಗ ಮಾಡುವಂತಹ ವ್ಯಕ್ತಿ ಪ್ರತಿದಿನ ರೆಗ್ಯುಲರ್ ಆಗಿ ಅವನು ಅದನ್ನು ಉಪಯೋಗ ಮಾಡಿ ಅದರಲ್ಲಿ ಇನ್ಪುಟ್ ಮಾಡ್ತಿದ್ದ, ಔಟ್ಪುಟ್ ಮಾಡ್ತಿದ್ದ ಅಂತಂದರೆ ಅಂತಹ ಒಂದು ಕಂಪ್ಯೂಟರ್ ಡಿವೈಸಿನ ದಾಖಲೆಗಳು, ಅದರ ಔಟ್ಪುಟ್ಗಳು ಅವೇನಾಗ್ತವೆ, ನಾವು ಅದನ್ನು ಯಾವುದ್ರ ಮೇಲೆ ತಗೋಬೋದು. ಇಟ್ ಕ್ಯಾನ್ ಬಿ ಪ್ರಿಂಟೆಡ್, ಇಟ್ ಕ್ಯಾನ್ ಬಿ ಎ CD, ಇಟ್ ಕ್ಯಾನ್ ಬಿ ಎ ಪೆನ್ ಡ್ರೈವ್. ಅವುಗಳಲ್ಲಿ ನಾವು ಆ ಔಟ್ಪುಟ್ನ ಡೌನ್ಲೋಡ್ ಮಾಡಿಕೊಂಡು ನಾವು ಕೋರ್ಟಿನ ಮುಂದೆ ತಂದು ಕೊಡ್ಬೋದು. CD ಕೊಡ್ಬೋದು ಕೋರ್ಟಿಗೆ, ಪೆನ್ ಡ್ರೈವ್ ಕೊಡ್ಬೋದು, ಅಥವಾ ಪ್ರಿಂಟ್ ಮಾಡಿ ಪ್ರಿಂಟ್ ಕಾಪಿನೇ ಕೊಡ್ಬೋದು. ಅವೆಲ್ಲವೂ ಒರಿಜಿನಲ್ ಡಾಕ್ಯುಮೆಂಟ್ ಅಂಥೇಳಿ ಟ್ರೀಟ್ ಆಗ್ತವೆ. ದೆನ್ ಡ್ಯೂರಿಂಗ್ ದ ಸೇಡ್ ಪೀರಿಯಡ್, ಇಂತಹ ಸಂದರ್ಭದಲ್ಲಿ ಯಾವುದೋ ಒಂದು ಪೀರಿಯಡ್ಗೆ ಇರ್ಬೋದು ಇದು, ದಿಸ್ ಮೇ ಬಿ ಫಾರ್ ಎ ಪರ್ಟಿಕ್ಯುಲರ್ ಪೀರಿಯಡ್, 1 ತಿಂಗಳಿಗೋ 3 ತಿಂಗಳಿಗೋ 6 ತಿಂಗಳಿಗೋ 1 ದಿನಕ್ಕೋ, ಆ ಒಂದು ಸಂದರ್ಭದಲ್ಲಿ ಕಂಪ್ಯೂಟರ್ನ ಹಣೆ ಬರ ಏನು ಅನ್ನೋದು ಇಂಪಾರ್ಟೆಂಟ್. ಕಂಪ್ಯೂಟರ್ನ ಹಣೆ ಬರ ಅಥವಾ ಕಮ್ಯುನಿಕೇಷನ್ ಡಿವೈಸ್ನ ಹಣೆ ಬರ ಅನ್ನೋದೇನು ಇಂಪಾರ್ಟೆಂಟ್. ಅದಕ್ಕೇನು ಹೇಳ್ತಿಲ್ಲ, ಡ್ಯೂರಿಂಗ್ ದ ಸೇಡ್ ಪೀರಿಯಡ್ ದ ಇನ್ಫಾರ್ಮೇಷನ್ ಆಫ್ ದ ಕೈಂಡ್ ಕಂಟೈನ್ಡ್ ಇನ್ ದ ಎಲೆಕ್ಟ್ರಾನಿಕ್ ಡಿವೈಸ್ ಆರ್ ಆಫ್ ದ
kind from which the information so contained is derived regularly, fed into the computer or communication device in the ordinary course of said activity. ನೋಡಿ, ಬಿ ಕ್ಲಾಸ್ ಬಿ ಏನು ಹೇಳುತ್ತೆ ಅಂತಂದರೆ, ಯಾವ ಕಂಪ್ಯೂಟರ್ ಬಗ್ಗೆ ಏನಲ್ಲಿ ನಾವು ಮಾತಾಡ್ತಾ ಇದ್ದೀವೋ 63(1) ಏನಲ್ಲಿ ನಾವು ಮಾತಾಡುವಂತಹ ವಿಷಯ ಇದೆಯಲ್ಲ, ಇದು ಅಂತಹ ಒಂದು ಕಂಪ್ಯೂಟರು ರೆಗ್ಯುಲರ್ ಆಗಿ ನಾವು ಯೂಸ್ ಮಾಡುವಂಥ ಕಂಪ್ಯೂಟರ್ ಆಗಿರಬೇಕು. ಡ್ಯೂರಿಂಗ್ ದ ಪೀರಿಯಡ್ ಇನ್ಫಾರ್ಮೇಷನ್ ಆಫ್ ದ ಕೈಂಡ್ ಕಂಟೆಂಟ್ ಇನ್ ರೆಕಾರ್ಡ್ ಕೈಂಡ್ ಫ್ರಮ್ ವಿಚ್ ದ ಇನ್ಫಾರ್ಮೇಷನ್ ಇಸ್ ಸೋ ಡಿರೈವ್ಡ್ ವಾಸ್ ರೆಗ್ಯುಲರ್ಲಿ ಫೆಡ್ ಇನ್ ಟು ದ ಕಂಪ್ಯೂಟರ್. ಅದರ ಮೇಲೆ ನಾವು ವರ್ಕ್ ಮಾಡ್ತಿರ್ಬೇಕು ಡೈಲಿ. ಅಂತಹ ಒಂದು ಕಂಪ್ಯೂಟರ್ ಎಲ್ಲೋ ಒಂದು ಸ್ಟೋರಲ್ಲಿ ಇಟ್ಟಂಥದ್ದಲ್ಲ. ನೋ, ಇಟ್ ಶುಡ್ ಬಿ ಇನ್ ದ ಕೋರ್ಸ್ ಆಫ್ ಯೂಸ್. ನಾನೇನು ಹೇಳಿದ್ನಲ್ಲ, ದಟ್ ಮೇ ಬಿ ಹಿಯರ್ ಥ್ರೂಔಟ್ ದ ಮಟೀರಿಯಲ್ ಪಾರ್ಟ್ ಆಫ್ ದ ಸೇಡ್ ಪೀರಿಯಡ್. ಈ ಒಂದು ಸಂದರ್ಭದಲ್ಲಿ ನಾವು ಯಾವ ವಿಷಯವನ್ನು ದಾಖಲೆಯನ್ನು ಕೋರ್ಟಿಗೆ ತೊಗೊಂಡು ಹೋಗ್ಬೇಕಂತೀವೋ, ಯಾವ ಡೇಟಿಗೆ ಸಂಬಂಧಪಟ್ಟಂಥ ದಾಖಲೆಯನ್ನು ನಾವು ಕೋರ್ಟಿಗೆ ತೊಗೊಂಡು ಹೋಗ್ಬೇಕಂತೀವೋ, ಆ ಒಂದು ಅವಧಿಯಲ್ಲಿ ಪೀರಿಯಡ್ ದ ಕಂಪ್ಯೂಟರ್ ಆರ್ ದ ಕಮ್ಯುನಿಕೇಷನ್ ಡಿವೈಸ್ ವಾಸ್ ಆಪರೇಟಿಂಗ್ ಪ್ರಾಪರ್ಲಿ. ಅದು ಏನಾಗಿರಬೇಕು? ಕರೆಕ್ಟಾಗಿ ಕೆಲಸ ಮಾಡ್ತಿರ್ಬೇಕು ಕಂಪ್ಯೂಟರ್. ಕಂಪ್ಯೂಟರ್. ಇಫ್ ನಾಟ್, ಅದು ಮಾಡದೇ ಇಲ್ಲ ಅಂದರೆ ದೆನ್ ಇನ್ ರೆಸ್ಪೆಕ್ಟ್ ಆಫ್ ಎನಿ ಪೀರಿಯಡ್ ಇನ್ ವಿಚ್ ಇಟ್ ವಾಸ್ ನಾಟ್ ಆಪರೇಟಿಂಗ್ ಪ್ರಾಪರ್ಲಿ ಆರ್ ವಾಸ್ ಔಟ್ ಆಫ್ ಆಪರೇಷನ್ ಡ್ಯೂರಿಂಗ್ ದ್ಯಾಟ್ ಪಾರ್ಟ್ ಆಫ್ ದ ಪೀರಿಯಡ್ ವಾಸ್ ನಾಟ್ such as to affect the electronic record or accuracy of its contents. ಆ ಒಂದು ಕಂಪ್ಯೂಟರು ಹಾಳಾದ ಸಂದರ್ಭದಲ್ಲಿ ಅದರಲ್ಲಿ ಇರುವಂತಹ ದಾಖಲೆಗಳು ಕರಪ್ಟ್ ಆಗಿರಬಾರ್ದು. ಹಾಳಾಗ್ಬೋದು, ಕಂಪ್ಯೂಟರ್ ಹಾಳಾಗಿರ್ಬೋದು, ಅದನ್ನು ಮತ್ತೆ ನೀವು ರಿಪೇರಿ ಮಾಡ್ಬೋದು. ಆದರೆ ಆ ಕಂಪ್ಯೂಟರ್ನ ದಾಖಲೆ HDD ಅಂತ ಇರ್ತದೆ, ಹಾರ್ಡ್ ಡಿಸ್ಕ್ ಅಂತೀವಿ ನಾವು. ಹಾರ್ಡ್ ಡಿಸ್ಕ್ ಇದರಲ್ಲಿ ಎಲ್ಲ ಸ್ಟೋರ್ ಆಗಿರುತ್ತೆ. ಈ ಹಾರ್ಡ್ ಡಿಸ್ಕ್ ಹಾಳಾಗಿಲ್ಲ ಅಂದರೆ ದೆನ್ ಇಟ್ ಈಸ್ ಗುಡ್ ರೆಕಾರ್ಡ್ ಅಂತ ಅದರ ಅರ್ಥ. ನಾವು ಟೆಕ್ನಿಕಲ್ ಲ್ಯಾಂಗ್ವೇಜಲ್ಲಿ ಹೇಳಬೇಕಾದ್ರೆ ಮೆಮೊರಿ ಎಲ್ಲ ಹಾರ್ಡ್ ಡಿಸ್ಕಲ್ಲಿ ಇರುತ್ತೆ, ಅದರದ್ದು ಟ್ರಾನ್ಸಾಕ್ಷನ್ ಎಲ್ಲ ಹಾರ್ಡ್ ಡಿಸ್ಕಲ್ಲಿ ಇರುತ್ತೆ. ಇಫ್ ಹಾರ್ಡ್ ಡಿಸ್ಕ್ ಈಸ್ ಓಕೆ, ಎವ್ರಿಥಿಂಗ್ ಈಸ್ ಫೈನ್. ಆದರೆ ಹಾರ್ಡ್ ಡಿಸ್ಕ್ ಹಾಳಾಗಿದ್ದರೆ ಅದನ್ನು ತೊಗೊಳಕ್ಕಾಗೋದಿಲ್ಲ ಅನ್ನೋದು 63(1)C ಅರ್ಥ. 63(1)C ಅರ್ಥ ಏನಂದರೆ, ಅದರಲ್ಲಿ ಡಾಟಾ ಹಾಳಾಗಿರಬಾರ್ದು, ಕರಪ್ಟ್ ಆಗಿರಬಾರ್ದು. ಅದು ಬಹಳ ಮುಖ್ಯ. ಆ್ಯಂಡ್ ದ ಲಾಸ್ಟ್ ಕ್ಲಾಸ್ D, the information contained in the electronic record reproduces or is derived from such information fed to the computer or communication device in the ordinary course of the said activities. The information contained in the record, ಇದು ಅಲ್ಲಿರ್ತಕ್ಕಂಥ ಇನ್ಫಾರ್ಮೇಷನ್ ಅದು ನಮ್ಗೆ ಏನು ಕೊಡಬೇಕದು? ದಿನನಿತ್ಯದ ಚಟುವಟಿಕೆಗಳ ಔಟ್ಪುಟ್ಟನ್ನು ಕೊಡಬೇಕು. ಇಟ್ ಶುಡ್ ಗಿವ್ ಅಸ್ ದ ಡೇ ಟು ಡೇ ಆ್ಯಕ್ಟಿವಿಟೀಸ್, ಟ್ರಾನ್ಸಾಕ್ಷನ್ಸ್, ವ್ಯವಹಾರಗಳು ನಡೆದಂತಹ ದಾಖಲೆಯನ್ನು ಅದು ಕೊಡಬೇಕು. ನಾಡ್ದ ವಾಟ್ ಈಸ್ ದೇರ್ ಇನ್ ದ ಹಾರ್ಡ್ ಡಿಸ್ಕ್, ವಾಟ್ ಈಸ್ ಮೆಮರಿ ಕೆಪಾಸಿಟಿ, ಅದಲ್ಲ. ದಟ್ ಈಸ್ ನಾಟ್. ನಮಗೆ ಬೇಕಾಗಿರೋದು ಆ ದಿನನಿತ್ಯ ವ್ಯವಹಾರದ ದಾಖಲೆಗಳು ಅನ್ನೋದನ್ನು ಸೆಕ್ಷನ್ D ಹೇಳುತ್ತೆ. ರೈಟ್. ನೌ ಇಟ್ ಹ್ಯಾಸ್ ಗಾಟ್ another subclass also. Let us see that subclass also. D ಆಯ್ತಲ್ವಾ? Now there is 63(3). 63(3) is also there. 63(3) ABCD ಇದ್ದಾವೆ. ಏನಿವು ABCD? ಸ್ಟ್ಯಾಂಡ್ ಅಲೋನ್ ಕಂಪ್ಯೂಟರ್, ಒಂದೇ ಕಂಪ್ಯೂಟರ್ ಇರ್ಬೋದು, ಆರ್ ಎ ಕಂಪ್ಯೂಟರ್ ಸಿಸ್ಟಮ್ ಇರ್ಬೋದು. ಅಂದರೆ ಅನೇಕ ಜನರು ಉಪಯೋಗ ಮಾಡ್ತಿರ್ತಾರೆ, ಒಂದೇ ಕಂಪ್ಯೂಟರ್ ಇರುತ್ತೆ, ಅದಕ್ಕೆ ನಾವು ಸರ್ವರ್ ಅಂತೀವಿ. ಒಂದು ಸರ್ವರ್ ಮೇಲೆ ಅನೇಕ ಜನರು ಕೆಲಸ ಮಾಡ್ತಿರ್ತಾರೆ. ಆರ್ ಎ ಕಂಪ್ಯೂಟರ್ ನೆಟ್ವರ್ಕ್ ಅಂತ ಹೇಳ್ತೀವಿ. ವಾಟ್ ಈಸ್ ನೆಟ್ವರ್ಕ್ ಅಂದರೆ ಸರ್ವರ್ ಒಂದು ಊರಲ್ಲಿ ಇರುತ್ತೆ, ಆಮೇಲೆ ಬೇರೆ ಬೇರೆ ಊರಿಗಿಂದ ಅದನ್ನು ಆಪ್ರೇಟ್ ಮಾಡ್ತಿರ್ತಾರೆ. ದಟ್ ಈಸ್ ಕಾಲ್ಡ್ ವೈಡ್ ಏರಿಯಾ ನೆಟ್ವರ್ಕ್. ಆಮೇಲೆ ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ತೀವಿ ನಾವು. ವಿಲ್ ಕಾಲ್ ದೆಮ್ ಆ್ಯಸ್ ಲ್ಯಾನ್, ವ್ಯಾನ್. ಹೀಗೆ ವರ್ಕ್ ಮಾಡ್ತೀವಿ. ಈ ರೀತಿ ಅನೇಕ ಕಂಪ್ಯೂಟರ್ ಅನೇಕ ಕಡೆಯಿಂದ ಇನ್ಫಾರ್ಮೇಷನ್ ಕಲೆಕ್ಟ್ ಆಗ್ತಿರ್ಬೋದು. ಆರ್ ಎ ಕಂಪ್ಯೂಟರ್ ಸೋರ್ಸ್ ಎನಾಬ್ಲಿಂಗ್ ಇನ್ಫಾರ್ಮೇಷನ್ ಕ್ರಿಯೇಷನ್ ಆರ್ ಪ್ರೊವೈಡಿಂಗ್ ಇನ್ಫಾರ್ಮೇಷನ್ ಪ್ರೊಸೆಸಿಂಗ್ ಆ್ಯಂಡ್ ಎ ಸ್ಟೋರೇಜ್. ಆರ್ ಎ ಕಂಪ್ಯೂಟರ್ ರಿಸೋರ್ಸ್ ಎನಾಬ್ಲಿಂಗ್ ಇನ್ಫಾರ್ಮೇಷನ್ ಕ್ರಿಯೇಷನ್ ಆರ್ ಪ್ರೊವೈಡಿಂಗ್ ಇನ್ಫಾರ್ಮೇಷನ್ ಪ್ರೊಸೆಸಿಂಗ್. ಅಂದರೆ ಯಾವುದೇ ಒಂದು ಸಿಸ್ಟಮ್ ಹೀಗಿರುತ್ತಲ್ಲ, ಇಟ್ ವಿಲ್ ಬಿ ಗಿವಿಂಗ್ ಔಟ್ಪುಟ್. ಫಾರ್ ಎಕ್ಸಾಂಪಲ್, ನೀವೇನು ಮಾಡ್ತೀರಿ,
ಒಂದು ಹೊಲದ ದಾಖಲೆಯನ್ನು ತೊಗೋಬೇಕು ಅಂತ ಇಟ್ಕೊಳ್ಳಿ, ಉತ್ತಾರ ತೊಗೊಳ್ಬೇಕು ಅಂಥೇಳಿ. ಆ ರೀತಿಯಾದಂತಹ ದಾಖಲೆಯನ್ನು ತೊಗೋಬೇಕಂದ್ರೆ ನೀವು ಎಲ್ಲೋ ಕಂಪ್ಯೂಟರ್ ಸೆಕ್ಷನ್ಗೆ ಹೋಗ್ತೀರಿ. ಸೊ ಯು ಆರ್ ಟೇಕಿಂಗ್ ಇಟ್ ಔಟ್, ದಟ್ ಇಸ್ ಎ ಒರಿಜಿನಲ್ ಡಾಕ್ಯುಮೆಂಟ್, ದಟ್ ಇಸ್ ಎ ಒರಿಜಿನಲ್ ಡಾಕ್ಯುಮೆಂಟ್. ಆರ್ ಥ್ರೂ ಎನ್ ಇಂಟರ್ಮೀಡಿಯರಿ. ವಾಟ್ ಈಸ್ ಇಂಟರ್ಮೀಡಿಯರಿ? ನೀವು ಕಂಪ್ಯೂಟರ್ ಸೆಂಟರ್ಗೆ ಹೋಗ್ತೀರಿ, ಹೀ ಈಸ್ ಎನ್ ಇಂಟರ್ಮೀಡಿಯರಿ. ಸರ್ವಿಸ್ ಸೆಂಟರ್ಗೆ ಹೋಗ್ತೀವಿ, ಕಂಪ್ಯೂಟರ್ ಸರ್ವಿಸ್ ಸೆಂಟರ್, CSC ಅಂತ ಹೇಳ್ತೀವಿ ನಾವು, ಅಲ್ಲಿಗೆ ಹೋಗ್ತೀರಿ, ಹೀ ಈಸ್ ಎನ್ ಇಂಟರ್ಮೀಡಿಯರಿ. ಆಲ್ ದ ಕಂಪ್ಯೂಟರ್ ಆರ್ ಕಮ್ಯುನಿಕೇಷನ್ ಡಿವೈಸಸ್ ಯೂಸ್ಡ್ ಫಾರ್ ದಿಸ್ ಪರ್ಪಸ್. ಇವೆಲ್ಲವುಗಳನ್ನು ನಾವೇನು ತಗೊಳ್ತೀವಿ? ದೇ ವಿಲ್ ಬಿ ಟ್ರೀಟೆಡ್ ಆಸ್ ಫಾರ್ ದ ಪರ್ಪಸ್ ಕಾನ್ಸ್ಟಿಟ್ಯೂಟಿಂಗ್ ಎ ಸಿಂಗಲ್ ಕಂಪ್ಯೂಟರ್ ಆರ್ ಕಮ್ಯುನಿಕೇಷನ್ ಡಿವೈಸ್. ಅವೆಲ್ಲನೂ ನಾನು ಸೆಕ್ಷನ್ 63(1) ಹೇಳಿದ್ವಲ್ವ ನಾವು, ಆ ಕಂಪ್ಯೂಟರ್ನ ದಾಖಲೆಗಳು ಅಂಥೇಳಿ ಪರಿಗಣಿಸಲಾಗ್ತದೆ ಅನ್ನೋದನ್ನು ಅದು ಹೇಳುತ್ತೆ. ಸೊ ದೇರ್ ಫೋರ್ ನಾವು ವಿಲ್ ಸಿ subclass 4 also. Subclass 4 also. How much it is? Subclass 4. Subclass 5. So this is in detail. We will see all these things and then go to notes. Okay. In any proceedings where it is desired to give a statement in evidence by virtue of this section, a certificate. No, now here we will talk about the certificate. This is 63(4) is very important. 63(4) is very, very important. 63(4) is very, very important section. See, 63(4). 63(4). 63(4) is very important for our purpose. For our purpose, this is a very important section. ಏನು ಹೇಳ್ತದು? ಇನ್ ಎನಿ ಪ್ರೊಸೀಡಿಂಗ್ ವೇರ್ ಇಟ್ ಈಸ್ ಡಿಸೈರ್ ಟು ಗಿವ್ ಎ ಸ್ಟೇಟ್ಮೆಂಟ್ ಇನ್ ಎವಿಡೆನ್ಸ್. ನೀವೇನು ಈ ಎವಿಡೆನ್ಸನ್ನು ಕೊಡಬೇಕು ಅಂಥೇಳಿ ಯೋಚನೆ ಮಾಡ್ತೀರೋ, ಬೈ ವರ್ಚ್ಯೂ ಆಫ್ ದಿಸ್ ಸೆಕ್ಷನ್, ಇವಾಗ ಮೇಲೆ ಏನು ಹೇಳಿದ್ವಲ್ಲ ಆ ಎಲ್ಲ ಇನ್ಫಾರ್ಮೇಷನ್. ಓಕೆ. ಎ ಸರ್ಟಿಫಿಕೇಟ್, ಇಲ್ಲಿ ನೀವೊಂದು ಸರ್ಟಿಫಿಕೇಟನ್ನು ಕೊಡಬೇಕಾಗಿರುತ್ತೆ, ಘೋಷಣಾ ಪತ್ರವನ್ನು ಕೊಡಬೇಕಾಗುತ್ತೆ. ಡೂಯಿಂಗ್ ಎನಿ ಆಫ್ ದ ಫಾಲೋಯಿಂಗ್ ಥಿಂಗ್ಸ್ ಶಾಲ್ ಬಿ ಸಬ್ಮಿಟೆಡ್ ಅಲಾಂಗ್ ವಿತ್ ಇಲೆಕ್ಟ್ರಾನಿಕ್ ರಿಕಾರ್ಡ್ ಎಟ್ ಈಚ್ ಇನ್ಸ್ಟನ್ಸ್ ವೇರ್ ಇಟ್ ಈಸ್ ಬೀಯಿಂಗ್ ಸಬ್ಮಿಟೆಡ್ ಫಾರ್ ಅಡ್ಮಿಷನ್. ನೋಡಿ, ಈ ಕೆಳಗಿನ ABC ಏನು ಹೇಳ್ತೀವಿ ನಾವು, ಈ ಉದ್ದೇಶಕ್ಕಾಗಿ ನೀವು ಎಲೆಕ್ಟ್ರಾನಿಕ್ ದಾಖಲೆಯನ್ನು ಸಬ್ಮಿಟ್ ಮಾಡುವುದಾದರೆ ಅದನ್ನು ನೀವೇನು ಮಾಡಬೇಕು? ಒಂದು ಸರ್ಟಿಫಿಕೇಟ್ ಮುಖಾಂತರ ಕೊಡಬೇಕಾಗ್ತದೆ. ಒಂದು ಸರ್ಟಿಫಿಕೇಟ್ ಮುಖಾಂತರ ಕೊಡಬೇಕಾಗುತ್ತದೆ. ಏನೇನದು? ವಾಟ್ ಆರ್ ದೋಸ್ ಥಿಂಗ್ಸ್? ದಟ್ ಆಲ್ಸೋ ವಿ ವಿಲ್ ಸಿ. ದಟ್ ಆಲ್ಸೋ ವಿ ವಿಲ್ ಸಿ. ಎ, identifying the electronic record containing the statement and describing the matter in which it was produced. In which it was produced. ನೀವೇನು ಮಾಡಬೇಕು? ಆ ಎಲೆಕ್ಟ್ರಾನಿಕ್ ರಿಕಾರ್ಡ್ ಯಾವುದರಲ್ಲಿತ್ತು ಅದರ ಐಡೆಂಟಿಫಿಕೇಶನ್ ಕೊಡಬೇಕು. ಯಾವುದರಲ್ಲಿತ್ತು ಅಂಥೇಳಿ ನೀವೇನು ಮಾಡಬೇಕು? ಐಡೆಂಟಿಫಿಕೇಶನ್. ಏನದು? ಇಟ್ ಈಸ್ ಎ PC, ಇಟ್ ಈಸ್ ಎ ಮೊಬೈಲ್ ಫೋನ್, ರೈಟ್? ಆಮೇಲೆ ನೆನ್ಪಿಟ್ಕೊಳ್ಳಿ, ಎಲ್ಲ ಎಲೆಕ್ಟ್ರಾನಿಕ್ ಡಿವೈಸ್ಗೂ ಒಂದು ನಂಬರ್ ಇರುತ್ತೆ. ಅದಕ್ಕೇನು ಹೇಳ್ತೀವಿ ನಾವು ಅಂದರೆ ಮ್ಯಾಕ್ ಅಂತ ಹೇಳ್ತೀವಿ, ಮಷಿನ್ ಅಡ್ರೆಸ್ ಕೋಡ್. ಮಷಿನ್ ಅಡ್ರೆಸ್ ಕೋಡ್ ಮ್ಯಾಕ್ ಅಂತ ಹೇಳ್ತೀವಿ. ಅಕಸ್ಮಾತು ಅದು ನಿಮ್ಮ ಮೊಬೈಲ್ ಆಗಿದ್ರೆ ನಾವು IME ಅಂತೀವಿ, IME ಸಮಥಿಂಗ್, ಐಮಿ ಅಂತ ಹೇಳ್ತೀವಿ. ಈ ನಂಬರ್ ಕೊಡಬೇಕಾಗತ್ತೆ, ನಾವು ಅಲ್ಲಿಂದ ತೊಗೊಂಡಿದ್ದೀವಿ ಅಂತ. ವಿ ಹ್ಯಾವ್ ಟು ಗಿವ್. ಹೇಗೆ ಪ್ರತಿಯೊಬ್ಬರಿಗೂ ಒಂದು ಹೆಸರು ಇರ್ತದೋ, ಇಲೆಕ್ಟ್ರಾನಿಕ್ ಡಿವೈಸಿನ ಎಲ್ಲ ಡಿವೈಸ್ಗಳಿಗೂ ಒಂದು ID ಇರುತ್ತೆ, ಅದರ ಹೆಸರಿದು. ನೇಮ್ ಆಫ್ ದ ಡಿವೈಸ್, ಇಟ್ ಈಸ್ ಗಿವನ್ ಬೈ ಎ ನಂಬರ್, ಹೆಕ್ಸ್ ಕೋಡ್ ನಂಬರ್ ಇರುತ್ತೆ, ಆ ನಂಬರ್ನ ಕೊಡಬೇಕಾಗ್ತದೆ. Then giving such particulars of any device involved in the production of that electronic record as may be appropriate for the purpose of showing that the electronic record was produced by a computer or a communication device referred to in class A to E. Section C ನಲ್ಲಿ ಹೇಳಿದ್ವಲ್ಲ ಅದು. Dealing with any of the matters to which the conditions mentioned is relate and purporting to be signed by a person in charge of the computer communication. ಯಾವ ವ್ಯಕ್ತಿಯ ಸ್ವಾಧೀನದಲ್ಲಿ ಅದು ಇರುತ್ತೋ ಅವನು ಸಹಿ ಮಾಡಬೇಕಾಗುತ್ತೆ ಆ ಡಾಕ್ಯುಮೆಂಟ್ಗೆ. ಅವನೇನು ಮಾಡಬೇಕಾಗುತ್ತೆ? ಆ ಡಾಕ್ಯುಮೆಂಟ್ಗೆ ಸೈನ್ ಮಾಡಬೇಕಾಗುತ್ತೆ. ಅದಕ್ಕೆ ಆ ಡಾಕ್ಯುಮೆಂಟ್ನ ಮ್ಯಾನೇಜ್ ಮಾಡುವಂಥವ್ರು ಇರ್ಬೋದು. ಓಕೆ, ರಿಲೆವೆಂಟ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಎಕ್ಸ್ಪರ್ಟ್ ಶಾಲ್, ಮತ್ತು ಅದಕ್ಕೆ ಒಬ್ಬ ಎಕ್ಸ್ಪರ್ಟು ಸಹಿ ಮಾಡಬೇಕಾಗತ್ತೆ. ಬಿ ಎವಿಡೆನ್ಸ್ ಆಫ್ ಎನಿ ಮ್ಯಾಟರ್ಸ್ ಸ್ಟೇಟೆಡ್ in the certificate, and for the purpose of this subsection it shall be sufficient for the matter to be stated to the best of knowledge and belief of that person. ಯಾರು ಸರ್ಟಿಫಿಕೇಟ್ ಕೊಡ್ತಾರಲ್ಲ ಅವರು. For this purpose
For this purpose, this is the condition. The information shall be supplied to a computer or communication device if it is supplied thereto in any appropriate form. In any appropriate form, whether it is so applied directly by means of or with or without human intervention by means of any appropriate equipment. ಅದನ್ನು ನೀವು ತೊಗೊಂಡಿರೋ ಪ್ರೊಸೆಸ್ ಹೇಳಬೇಕು. ಟೆಕ್ನಿಕಲ್, ಇಟ್ಸ್ ಆಲ್ ಟೆಕ್ನಿಕಲ್. ಎ ಕಂಪ್ಯೂಟರ್ ಔಟ್ಪುಟ್ ಶಾಲ್ ಬಿ taken to have been produced by a computer or communication, whether it was produced it directly with or without intervention by means of any appropriate equipment by other device as referred to in clause A to subsection C. Right? And here somewhere it is written as per schedule. Somewhere, yes, it is written here as per schedule. ಇದನ್ನು ಕೊಡಬೇಕಂದ್ರೆ ನೀವು ಹೆಂಗೆ ಕೊಡಬೇಕು? ಸರ್ಟಿಫಿಕೇಟ್ ಸ್ಪೆಸಿಫೈಡ್ ಇನ್ ದ ಶೆಡ್ಯೂಲ್. ಈ ಶೆಡ್ಯೂಲ್ನ ನೋಡಿಬಿಟ್ರೆ ಯು ವಿಲ್ ಗೆಟ್ ದ ಫುಲ್ ಕ್ಲಾರಿಟಿ. ದಟ್ಸ್ ವಾಟ್ ಐ ವಿಲ್ ಟ್ರೈ ಟು ಶೋ ಯು ದ ಶೆಡ್ಯೂಲ್. Right? Schedule is somewhere available here. Yes, it is available. Okay. See, ನೀವು ಈ ಶೆಡ್ಯೂಲ್ನ ಒಂದ್ಸಲ ನೋಡಿಬಿಟ್ರೆ ಮೇ ಬಿ ಸಮ್ ಟೈಮ್ ಈಸ್ ಗೋಯಿಂಗ್. ಸಿ ಅಗೇನ್, this section is very, very important. This section is very, very important. See, section 63(4)(c) ಪ್ರಕಾರ ಈ ಫಾರ್ಮ್ಯಾಟಲ್ಲಿ ನೀವೇನು ಮಾಡಬೇಕು? ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ. ಆದ್ದರಿಂದ ಆ ಸರ್ಟಿಫಿಕೇಟ್ನ ನಾನು ಜಸ್ಟ್ ಐ ವಿಲ್ ರೀಡ್ ಆ್ಯಂಡ್ ಶೋ ಯು. ನೋಡಿ ಹೇಗಿದೆ ಸರ್ಟಿಫಿಕೇಟ್. ಐ so and so residing so and so do hereby firmly affirm sincerely and submit as follows. I have produced the electronic record output of the digital record taken from the following device digital record source. ನೋಡಿ, ಸೋರ್ಸ್ ಯಾವುದು ಅನ್ನೋದನ್ನು ಹೇಳ್ತೀರಿ ನೀವಿಲ್ಲಿ. ಯುವರ್ ಸೋರ್ಸ್ ಮೇ ಬಿ ಎ DVR, ಎ ಮೊಬೈಲ್, ಎ ಫ್ಲ್ಯಾಶ್ ಡ್ರೈವ್ ಅಂದರೆ ಪೆನ್ ಡ್ರೈವ್, CD, DVD, ಸರ್ವರ್, ಕ್ಲೌಡ್, ಅದರ್ ಏನು ಅನ್ನೋದನ್ನು ಬರೀಬೇಕು ನೀವು. ದೆನ್ ಮೇಕ್, ಮಾಡೆಲ್, ಸೀರಿಯಲ್ ನಂಬರ್, ಆ ಇಕ್ವಿಪ್ಮೆಂಟಿನ ನಂಬರ್ಗಳನ್ನ ಬರೀಬೇಕು. ಅದಾದ ಮೇಲೆ ಯು ಹ್ಯಾವ್ ಟು ರೈಟ್ ದಿಸ್ IMEI. ನಾನು ಹೇಳಿದ್ನಲ್ವಾ, IMEI ಅಂತಂದರೆ ಮೊಬೈಲ್ಗೆ ಇರ್ತಕ್ಕಂಥ ಐಡೆಂಟಿಫಿಕೇಷನ್ ನಂಬರು. ದೆನ್ ಮ್ಯಾಕ್, ಕ್ಲೌಡ್ ID. ಓಕೆ, ಇವೆಲ್ಲವುಗಳನ್ನು ಇಲ್ಲಿ ಬರೀಬೇಕು. ಯಾರು ಬರೀಬೇಕು? ಯಾರ ಸ್ವಾಧೀನದಲ್ಲಿರುತ್ತೋ, ಯಾರ ಕಂಟ್ರೋಲ್ನಲ್ಲಿ ಎಕ್ವಿಪ್ಮೆಂಟ್ ಇರುತ್ತೋ ಅವ್ರು ಈ ಸರ್ಟಿಫಿಕೇಟನ್ನು ಕೊಡಬೇಕು. ಇದೆಲ್ಲ ಕೊಟ್ಟು ಅವ್ರು ಸಹಿ ಮಾಡಬೇಕಾಗುತ್ತೆ. ಹಿ ಹ್ಯಾಸ್ ಟು ಸೈನ್. ದ ಡಿವೈಸ್ ಡಿಜಿಟಲ್ ರೆಕಾರ್ಡ್ ಸೋರ್ಸ್ ವಾಸ್ ಅಂಡರ್ ದ ಲಾಫುಲ್ ಕಂಟ್ರೋಲ್, creating, storing, processing information, carrying out regular activities, and during this period the computer or the communication device was working properly and relevant information regularly fed into computer during the ordinary course of business. If the computer digital device of any time was not working or out of operation, then it has not affected the record and it is accurate. The digital device or the source of the digital record is. ನಾನು ಓನರಾ, ಮೇಂಟೈನ್ ಮಾಡ್ತಾ ಇದ್ದೀನ, ಮ್ಯಾನೇಜರಾ, ಆಪ್ರೇಟರಾ ಅಂತ ಹೇಳಿಬಿಟ್ಟು ನೀವೇನು ಮಾಡಬೇಕು? ಸಹಿ ಮಾಡಬೇಕು. ದಿಸ್ ಈಸ್ ಯುವರ್ ಸಿಗ್ನೇಚರ್. ದೆನ್ ಕಮ್ಸ್ ದ ಸರ್ಟಿಫಿಕೇಟ್. ಇದಾದಮೇಲೆ ಪಾರ್ಟ್ ಬಿ, ಟು ಬಿ ಫಿಲ್ಡ್ ಬೈ ದ ಎಕ್ಸ್ಪರ್ಟ್. ಹೇಳಿದ್ನಲ್ವ ನಾವು, ದಿಸ್ ಈಸ್ ಟು ಬಿ ಫಿಲ್ಡ್ ಬೈ ದ ಎಕ್ಸ್ಪರ್ಟ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಎಕ್ಸ್ಪರ್ಟು ಫಿಲಪ್ ಮಾಡಬೇಕು. ಅವನೇನು ಐ so and so solemnly affirm and sincerely state and submit that the produced electronic record, output digital record are obtained from the following this one. ಇಲ್ಲಿ ಇವನು ಹಾಕ್ತಾನೆ, ಇವನು ಹಾಕಿದ್ದು ಅವನು ಆಪರೇಟ್ ಮಾಡೋವಂಥ ಹಾಕಿದ್ದು ಎರಡು ಮ್ಯಾಚ್ ಆಗಬೇಕು. ದೇ ಹ್ಯಾವ್ ಟು ಮ್ಯಾಚ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ರೈಟ್? ಹಿ ವಿಲ್ ಸೈನ್. ಅವನು ಬರೀತಾನೆ ನೋಡಿ, I state that so and so is obtained through the following algorithm. This is all technical. I am not doing it. ಇದರಲ್ಲಿ ಟೇಕ್ ಅವೇ ಏನು ಅಂತಂದರೆ, ಯಾವನ ಕಂಟ್ರೋಲಲ್ಲಿ ಕಂಪ್ಯೂಟರ್ ರೆಕಾರ್ಡ್ ಇರುತ್ತೋ ಅವನು ಸರ್ಟಿಫಿಕೇಟ್ ಕೊಡಬೇಕು. ಅದನ್ನು ಎಕ್ಸ್ಪರ್ಟು ಹೌದು ಅಂಥೇಳಿ ಸರ್ಟಿಫೈ ಮಾಡಬೇಕು. ಈ ಎರಡು ಕಂಡೀಷನನ್ನು ಫುಲ್ಫಿಲ್ ಆದರೆ ದೆನ್ ಇಟ್ ವಿಲ್ ಬಿಕಮ್ ಎ ಎಲೆಕ್ಟ್ರಾನಿಕ್ ರೆಕಾರ್ಡ್. ಸೊ ದಿಸ್ ಈಸ್ ವಾಟ್ ಈಸ್ 63ನಲ್ಲಿ ಇದನ್ನೇ ನಾನು ಇಲ್ಲಿ ಬರೆದಿದ್ದೀನಿ. ಆ ಏನು ಕಂಡೀಷನ್ಗಳಿದಾವೋ ನಿಮ್ಮ ಎಕ್ಸಾಮಿಗೆ ಸಂಬಂಧಪಟ್ಟಂಥ ನೋಟ್ಸಲ್ಲಿ ನೀವು ಈ ರೀತಿ ಬರೆದ್ರೂ ಸಾಕು. ಏನು? ರೆಗ್ಯುಲರ್ ಯೂಸ್ ಆಫ್ ಡಿವೈಸ್. ಅಂತಹ ಕಂಪ್ಯೂಟರ್ ಏನಿರಬೇಕು? ದ ಡಿವೈಸ್ ಮಸ್ಟ್ ಹ್ಯಾವ್ ಬೀನ್ ರೆಗ್ಯುಲರ್ಲಿ ಯೂಸ್ಡ್ ಡ್ಯೂರಿಂಗ್ ದ ರಿಲೆವೆಂಟ್ ಪೀರಿಯಡ್. ಆ ಸಂಬಂಧ ಯಾವ
ಅವಧಿಯ ದಾಖಲೆ ನಮಗೆ ಬೇಕಾಗಿರ್ತದೋ ಆ ಸಂದರ್ಭದಲ್ಲಿ ಆ ಒಂದು ಕಂಪ್ಯೂಟರ್ನ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇರಬೇಕು, ರೈಟ್. ದೆನ್ ಇನ್ಫಾರ್ಮೇಷನ್ ಫೆಡ್ ಇನ್ ದ ಆರ್ಡಿನರಿ ಕೋರ್ಸ್ ಆಫ್ ಬಿಸ್ನೆಸ್, ಅದಕ್ಕೆ ನಾವು ಪ್ರತಿದಿನ ಇನ್ಫಾರ್ಮೇಷನ್ನು ಹಾಕ್ತಾ ಇರಬೇಕು. ಅಂಥದ್ದು ಅಂದರೆ ಎಲ್ಲೋ ಸ್ಟೋರಲ್ಲಿ ಇಟ್ಟಂಥದ್ದು ಹಾಳಾದ ಮಷಿನ್ ಅಲ್ಲ ಅನ್ನೋದು ಇದರ ಅರ್ಥ. ಆ ದಾಖಲೆಗಳು ಇರಬೇಕು. ದೆನ್ ಪ್ರಾಪರ್ ಫಂಕ್ಷನಿಂಗ್ ಆಫ್ ದ ಡಿವೈಸ್, ಆ ಫಂಕ್ಷನ್ ಏನು ಮಾಡ್ತಿರ್ಬೇಕು, ಸರಿಯಾಗಿ ಕೆಲಸ ಮಾಡ್ತಿರ್ಬೇಕು. ಒಂದು ವೇಳೆ ಅದು ಹಾಳಾಗಿದ್ದರೂ ಕೂಡ ಅದರ ಮೆಮರಿಯ ಮೇಲೆ ಯಾವುದೇ ಪರಿಣಾಮ ಆಗಿರಬಾರ್ದು. ಆ್ಯಂಡ್ ಶುಡ್ ನಾಟ್ ಅಫೆಕ್ಟ್ ದ ಎಕ್ಯುರಸಿ ಆಫ್ ದ ರೆಕಾರ್ಡ್ ಇಫ್ ಎನಿ ಮಾಲ್ ಫಂಕ್ಷನ್. ಆದರೆ ಒರಿಜಿನಲ್ ರೆಕಾರ್ಡಿನ ಮೇಲೆ ಅದರದ್ದು ದುಷ್ಪರಿಣಾಮ ಇಲ್ಲದೇ ಇರಬೇಕು, ಅಂತಹ ದಾಖಲೆ ಇರಬೇಕು. ಇನ್ಫಾರ್ಮೇಷನ್ ಡಿರೈವ್ಡ್ ಫ್ರಮ್ ಒರಿಜಿನಲ್ ಡಾಟಾ, ನೀವು ತೆಗೆದುಕೊಂಡಂತಹ ಡಾಟಾ ಹೆಂಗಿರಬೇಕು, ಒರಿಜಿನಲ್ನಿಂದಲೇ ತೆಗೆದುಕೊಂಡಿರಬೇಕು. ಇಟ್ ಶುಡ್ ಬಿ ಡಿರೈವ್ಡ್ ಫ್ರಮ್ ದ ಒರಿಜಿನಲ್ ಕಂಪ್ಯೂಟರ್ ಓನ್ಲಿ, ಒರಿಜಿನಲ್ ಕಂಪ್ಯೂಟರ್ ಓನ್ಲಿ, ಒರಿಜಿನಲ್ ಕಮ್ಯುನಿಕೇಷನ್ ಡಿವೈಸ್ ಓನ್ಲಿ. ಈ ಕಂಡೀಷನ್ಗಳು ಫುಲ್ಫಿಲ್ ಆದರೆ ನಾವೇನು ಮಾಡ್ಬೋದು, ದೆನ್ ಸರ್ಟಿಫಿಕೇಟ್ ರಿಕ್ವೈರ್ಮೆಂಟ್ ಹೇಳಿದ್ನಲ್ವಾ. ಸರ್ಟಿಫಿಕೇಟ್ ಕೊಡುವಂತಹ ವ್ಯಕ್ತಿ ಏನು ಮಾಡಬೇಕು, ಎ ಸರ್ಟಿಫಿಕೇಟ್ ಮಸ್ಟ್ ಅಕಂಪನಿ ದ ಎಲೆಕ್ಟ್ರಾನಿಕ್ ರೆಕಾರ್ಡ್. ದ ಸರ್ಟಿಫಿಕೇಟ್ ಶುಡ್ ಐಡೆಂಟಿಫೈ ದ ಎಲೆಕ್ಟ್ರಾನಿಕ್ ರೆಕಾರ್ಡ್. ಯಾವುದು, ಮ್ಯಾಕು ಐಮಿ ಇರಬೇಕು. ಡಿಸ್ಕ್ರೈಬ್ ಯಾವ ರೀತಿ ತೊಗೊಂಡ್ರಿ ನೀವು ಡಾಕ್ಯುಮೆಂಟ್ ಅನ್ನೋದು ಇರಬೇಕು. ಅದಕ್ಕೆ ಪರ್ಟಿಕ್ಯುಲರ್ಸ್ ಆಫ್ ದ ಡಿವೈಸ್ ಇನ್ವಾಲ್ವ್ಡ್, ಎಂಥ ಡಿವೈಸ್ನಿಂದ ನೀವು ಅದನ್ನು ಕಾಪಿ ಮಾಡಿದ್ದೀರಿ. ಸರ್ಟಿಫೈ ದ್ಯಾಟ್ ದ ಕಂಡೀಷನ್ಸ್ ಆಫ್ 63 ನೀವು ಸರ್ಟಿಫಿಕೇಟ್ ಕೊಡಬೇಕು. ನಾನು ಹೇಳಿದ್ನಲ್ಲ, ಶೆಡ್ಯೂಲ್ ಪ್ರಕಾರ ಸರ್ಟಿಫಿಕೇಟ್ ಕೊಡಬೇಕು. ಸೈನ್ಡ್ ಬೈ ದ ಪರ್ಸನ್ ಅಕ್ಯುಪೈಯಿಂಗ್ ಎ ರೆಸ್ಪಾನ್ಸಿಬಲ್ ಆಫೀಷಿಯಲ್ ಪೊಸಿಷನ್, ಅವನು ಸೈನ್ ಮಾಡಬೇಕಾಗುತ್ತೆ. ಇದು ಮಾಡಿದರೆ ಅದನ್ನು ನೀವು ಸರ್ಟಿಫೈಡ್ ಕಾಪಿ ಅಂತ ತೆಗೆದುಕೊಳ್ಬೋದು. ಓಕೆ, ಆ್ಯಕ್ಚುಲಿ ಟು ಬಿ ಸೈನ್ಡ್ ಬೈ 2 persons. Number 1, responsible person and the expert. And the expert. And the ಎಕ್ಸ್ಪರ್ಟ್ ಸಹಿಯಾಗಿರಬೇಕು ಮತ್ತು ತಜ್ಞರು ಸಹಿ ಮಾಡಿರಬೇಕು. ಮತ್ತು ತಜ್ಞರು ಸಹಿ ಮಾಡಿರಬೇಕು. ಸಹಿ ಮಾಡಿರಬೇಕು. ಓಕೆ, ಅದನ್ನೇ ಫ್ಲೋ ಚಾರ್ಟ್ನ ಇಲ್ಲಿ ಬರೆದಿದ್ದೀನಿ ನಾನು, ಏನು ಸ್ಟೆಪ್ಸು ಅಂತ. ಸ್ಟೆಪ್ 1, electronic record exists. Section 61, recognize admissibility. Section 62, proof. ನೀವು ಪ್ರೂವ್ ಮಾಡಬೇಕು ಅಂತ ಹೇಳುತ್ತೆ. ಯಾವುದ್ರಲ್ಲಿ ಪ್ರೂವ್ ಮಾಡಬೇಕು, 63ನಲ್ಲಿ ಮಾಡಬೇಕು. ಕಂಡೀಷನ್ಸ್ ಅಂಡರ್ 63 ಮಸ್ಟ್ ಬಿ ಫುಲ್ಫಿಲ್ಡ್. ಓಕೆ, ಆಮೇಲೆ 63ಯ ಸಬ್ ಕ್ಲಾಸ್ 4 ಪ್ರಕಾರ ಸರ್ಟಿಫಿಕೇಟ್ ಇರಬೇಕು. ಆವಾಗ ಕೋರ್ಟ್ ಅಡ್ಮಿಟ್ಸ್ ದ ಎಲೆಕ್ಟ್ರಾನಿಕ್ ರೆಕಾರ್ಡ್. ದೀಸ್ ಆರ್ ಆಲ್ ದ ಕಂಡೀಷನ್ಸ್ ಇನ್ವಾಲ್ವ್ಡ್ ಅನ್ನೋದನ್ನು ನೀವು ಗಮನಿಸಬೇಕು, ರೈಟ್. ಇದಕ್ಕೆ ಸಂಬಂಧಪಟ್ಟಂತೆ 1-2 ಕೇಸ್ಗಳನ್ನು ನಾನು ನಿಮ್ಮ ಮುಂದೆ ತಂದಿದ್ದೀನಿ. ಏನು ಸೆಕ್ಷನಲ್ಲಿದೆಯೋ ಅದನ್ನೇ ಇಲ್ಲಿ ಸುಪ್ರೀಂ ಕೋರ್ಟ್ನವ್ರು ಹೇಳ್ತಾರೆ, ನಥಿಂಗ್ ಡಿಫ್ರೆಂಟ್. ಇಲ್ಲಿ ನೋಡಿ, ಅನ್ವರ್ ವರ್ಸಸ್ ಬಶೀರ್ ಕೇಸು. ಆ್ಯಕ್ಚುಲಿ ಇಲೆಕ್ಟ್ರಾನಿಕ್ ಎವಿಡೆನ್ಸ್ಗೆ ಇದು ಲ್ಯಾಂಡ್ ಮಾರ್ಕ್ ಕೇಸ್. ಇದನ್ನು ನೆನ್ಪಿಟ್ಕೋಬೇಕು. ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಸೆಕ್ಷನ್ 65B ಬಗ್ಗೆ ಮಾತಾಡಬೇಕು ಅಂದರೆ ಇದು ಬೇಕು. 65B ಯಾವುದು, ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಿಂದು. ಬಟ್ ನೌ ಇಟ್ ಈಸ್ ಇನ್ ಅವರ್ ಕೇಸ್ ಇಟ್ ಈಸ್ ಸೆಕ್ಷನ್ 63 ಅನ್ನೋದನ್ನು ನೀವು ಗಮನಿಸಬೇಕು. ಇಲೆಕ್ಟ್ರಾನಿಕ್ ಎವಿಡೆನ್ಸ್ ವಾಸ್ ರಿಲೈಡ್ ಅಪಾನ್ ವಿದೌಟ್ ಪ್ರಾಪರ್ ಸರ್ಟಿಫಿಕೇಟ್ ಬೈ ಲೋವರ್ ಕೋರ್ಟ್ಸ್. ದಿಸ್ ವಾಸ್ ದ ಫ್ಯಾಕ್ಟ್. ನಾನು ಐ ಆಮ್ ಸರ್ಪ್ರೈಸ್ಡ್ ಆ್ಯಕ್ಚುಲಿ. ನೋಡಿ, ಲೋವರ್ ಕೋರ್ಟ್ ಏನು ಮಾಡಿದರು, ಸರ್ಟಿಫಿಕೇಟ್ ಇಲ್ಲದೇ ಇಲೆಕ್ಟ್ರಾನಿಕ್ ಡಾಕ್ಯುಮೆಂಟ್ನ ಎವಿಡೆನ್ಸ್ ಆಗಿ ತೊಗೊಂಡ್ಬಿಟ್ಟಿದ್ರು. ದೆನ್ ದಿಸ್ ವಾಸ್ ದ ಕ್ವಶನ್, ವೆದರ್ ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್ ಕ್ಯಾನ್ ಬಿ ಅಡ್ಮಿಟೆಡ್ ವಿದೌಟ್ ಸ್ಟ್ಯಾಚ್ಯೂಟರಿ ಸರ್ಟಿಫಿಕೇಟ್. ಆ ಶೆಡ್ಯೂಲ್ ಪ್ರಕಾರ ಸರ್ಟಿಫಿಕೇಟ್ ಕೊಡಲಾರ್ದೆ ತೊಗೋಬೋದಾ? ಆವಾಗ ಸುಪ್ರೀಂ ಕೋರ್ಟ್ ತೀರ್ಪು ಕೊಡ್ತು, ನೋ. ದ ಸುಪ್ರೀಂ ಕೋರ್ಟ್ ಹೇಳ್ಡ್ ದ್ಯಾಟ್ ಕಾಂಪ್ಲೈನ್ಸ್ ವಿತ್ ಸೆಕ್ಷನ್ 65B, ಆವಾಗಿನ ಸೆಕ್ಷನ್ ಇದು. 65B ಯಾವುದು, ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್, IEA 1872. ಇದ್ರ ಪ್ರಕಾರ ಓಕೆ, ಈಸ್ ಮ್ಯಾಂಡೇಟರಿ ಫಾರ್ ಅಡ್ಮಿಸಿಬಿಲಿಟಿ ಆಫ್ ಸೆಕೆಂಡರಿ ಎಲೆಕ್ಟ್ರಾನಿಕ್ ಎವಿಡೆನ್ಸ್. ಅದು ಬೇಕೇ ಬೇಕು ಅಂತ ನೋಡಿ. ಸರ್ಟಿಫಿಕೇಟ್ ರಿಕ್ವೈರ್ಮೆಂಟ್ ಈಸ್ ಮ್ಯಾಂಡೇಟರಿ. ಮೊದಲು ಏನು ಮಾಡ್ತಿದ್ರು, ವಿದೌಟ್ ಸರ್ಟಿಫಿಕೇಟ್ ತೊಗೊಳ್ತಿದ್ರು. ಇಟ್ ವಾಸ್ ಟೇಕನ್, ಅದರ ಎಕ್ಸಾಂಪಲ್ ಈ ಕೇಸ್. ಬಟ್ ಈ ಪ್ರಕರಣ ಬಂದ ಮೇಲೆ ಸರ್ಟಿಫಿಕೇಟ್ ಹ್ಯಾಸ್ ಬಿಕಮ್ ಮ್ಯಾಂಡೇಟರಿ ಅನ್ನೋದನ್ನು ನೀವು ತಿಳ್ಕೋಬೇಕು. ಅನ್ವರ್ ಪ್ರಕರಣ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ದೆನ್ ಅರ್ಜುನ್ ಪಂಡಿತ್ ರಾವ್ ಖೋಟ್ಕರ್ ವರ್ಸಸ್ ಕೈಲಾಸ್ ಕುಶನ್ ರಾವ್ ಗೊರೆಂಟ್ಯಾಲ್ 2020.
ಡಿಸ್ಪ್ಯೂಟ್ ರಿಗಾರ್ಡಿಂಗ್ ಅಡ್ಮಿಸಿಬಿಲಿಟಿ ಆಫ್ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ವಿದೌಟ್ ಸರ್ಟಿಫಿಕೇಟ್. ಮತ್ತೊಂದು ಡಿಸ್ಪ್ಯೂಟ್ ಬಂತು, ಆವಾಗ ಇದೇ ಪ್ರಕರಣವನ್ನು ರೀಇಟ್ರೇಟ್ ಮಾಡಲಾಗಿತ್ತು ಅಷ್ಟೇ. ನೀವು ಫಸ್ಟ್ ಒಂದು ಪ್ರಕರಣ ಬರೆದ್ರೆ ಸಾಕು, ಅದನ್ನು ಮತ್ತೊಂದು ಸಲ ಕನ್ಫರ್ಮ್ ಮಾಡಿದಂತಹ ಪ್ರಕರಣ ಇದು. ದ್ಯಾಟ್ಸ್ ಇಟ್. ದೆನ್ ದೇರ್ ಇಸ್ ಒನ್ ಮೋರ್ ಕೇಸ್ ವಿಚ್ ಈಸ್ ಅಗೇನ್ 2015 ಕೇಸ್, ಟೊಮಾಸೋ ಬ್ರೂನೋ ವರ್ಸಸ್ ಸ್ಟೇಟ್ ಆಫ್ UP. Electronic evidence is often one of the best forms of evidence because it is objective and scientific. So it talks about the importance of ಮಹತ್ವದ ಬಗ್ಗೆ ಈ ಪ್ರಕರಣ ಮಾತಾಡ್ತದೆ. ಮಹತ್ವ, ಇಂಪಾರ್ಟೆನ್ಸ್ ಯಾವುದ್ರದ್ದು? ಎಲೆಕ್ಟ್ರಾನಿಕ್ ಎವಿಡೆನ್ಸಿನ ಮಹತ್ವದ ಬಗ್ಗೆ ಹೇಳ್ತದೆ. It is a critical Supreme Court judgment primarily known for applying best evidence rule to electronic records. It is highlighted how a fully investigation and faulty investigation, ಆ್ಯಕ್ಚುಲಿ ಈ ಪ್ರಕರಣದಲ್ಲಿ ಏನಾಗಿರುತ್ತೆ ಅಂದರೆ, ಈ CCTV ಫುಟೇಜನ್ನು ತಗೊಳ್ಳಾರ್ದ ಕೇಸ್ ಡಿಸೈಡ್ ಮಾಡಿಬಿಟ್ಟಿರ್ತಾರೆ. ಆಮೇಲೆ CCTV ಫುಟೇಜ್ ತೊಗೊಂಡ್ಮೇಲೆ ಗೊತ್ತಾಗುತ್ತೆ ಜಡ್ಜ್ಮೆಂಟ್ ಕೊಟ್ಟಂಥ ಜಡ್ಜ್ಮೆಂಟ್ ತಪ್ಪು ಅಂತ. ಆದ್ದರಿಂದ ನವೇಡೇಸ್ ದಿಸ್ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಹ್ಯಾಸ್ ಬಿಕಮ್ ವೆರಿ ಇಂಪಾರ್ಟೆಂಟ್. ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಹ್ಯಾಸ್ ಬಿಕಮ್ ಇಂಪಾರ್ಟೆಂಟ್ ಅನ್ನೋದನ್ನು ನೀವು ಈ ಪ್ರಕರಣದ ಮುಖಾಂತರ ಹೇಳ್ಬೋದು. ಓಕೆ, CCTV ಫುಟೇಜನ್ನು ನೋಡಲಾರ್ದೆ ಬೇಕಂತಲೇ CCTV ಫುಟೇಜ್ನ ಏನು ಮಾಡ್ತಾರೆ? ಅವಾಯ್ಡ್ ಮಾಡ್ತಾರೆ. ಯಾಕಂದರೆ ಈ ಇನ್ವೆಸ್ಟಿಗೇಷನ್ನಲ್ಲಿ ಸತ್ಯನ ಸುಳ್ಳು ಮಾಡುವಂಥ ಇನ್ವೆಸ್ಟಿಗೇಷನ್ ಆಫೀಸರ್ ಇದ್ದಾಗ ಇಂಥದ್ದಾಗ್ತದೆ. ಓಕೆ, ಇಟ್ ಈಸ್ ಹೈಲೈಟೆಡ್ ಹೌ ಎ ಫಾಲ್ಟಿ ಇನ್ವೆಸ್ಟಿಗೇಷನ್, ನೋಡಿ ತಪ್ಪು ತನಿಖೆ, ಆ್ಯಂಡ್ ವಿದೌಟ್ ಹೋಲ್ಡಿಂಗ್ ಎ ಕ್ರೂಷಿಯಲ್ ಡಿಜಿಟಲ್ ಎವಿಡೆನ್ಸ್ ಕ್ಯಾನ್ rupture the chain of circumstantial evidence leading to the acquittal of the accused. ಯಾವಾಗ CCTV ಫುಟೇಜ್ ನೋಡಿದ ಮೇಲೆ ಸತ್ಯ ಗೊತ್ತಾಯಿತು ಅನ್ನೋದನ್ನು ಈ ಪ್ರಕರಣ ಹೇಳುತ್ತೆ. ಓಕೆ, ಆದ್ದರಿಂದ ಇವುಗಳನ್ನು ನಾವು ಒಂದು ಸಮರೈಸ್ ಮಾಡ್ಬೋದು. ವಿ ಕ್ಯಾನ್ ಸಮರೈಸ್ ವಿತ್ ದಿ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಲೈಕ್ ದಿಸ್. ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಈಸ್ ಈಕ್ವಲ್ ಟು ಡಾಕ್ಯುಮೆಂಟರಿ ಎವಿಡೆನ್ಸ್. ಅದು ನಾವು ಸೆಕ್ಷನ್ 61 ನೋಡ್ತೀವಿ. Electronic records cannot be rejected merely because they are digital. ಅದು ಸೆಕ್ಷನ್ 61 ನೋಡ್ತೀವಿ. ಅಥೆಂಟಿಸಿಟಿ ಆ್ಯಂಡ್ ಇಂಟೆಗ್ರಿಟಿ ಆರ್ ಎಸೆನ್ಷಿಯಲ್. 62 and 63 ಏನು ಹೇಳುತ್ತೆ ಅಂದರೆ, ಎಲೆಕ್ಟ್ರಾನಿಕ್ ರೆಕಾರ್ಡ್ ಹೌದು, ಇವಾಗ AI ಜನರೇಟೆಡ್ ಎಲೆಕ್ಟ್ರಾನಿಕ್ ರೆಕಾರ್ಡ್ ಬರ್ತಾ ಇದೆ. ಇಟ್ ಹ್ಯಾಸ್ ಬಿಕಮ್ ಬಿಗ್ ಚಾಲೆಂಜ್. ಮೊನ್ನೆ ನೋಡಿದ್ದೀವಿ ನಾವು, ಮಂತ್ರಿಮಂಡಲದ ಒಂದು ವಿಸ್ತರಣೆ ಆಗುವಾಗ ಆ ವಿಸ್ತರಣೆಯ ದಿನ ಒಂದು ಆಡಿಯೋ ಹೊರಬಿತ್ತು. ಸತ್ಯಾಸತ್ಯತೆಯ ಬಗ್ಗೆ ನಾನು ಮಾತಾಡೋದಿಲ್ಲ, ಅಂದರೆ ಯಾವ ಪರಿಣಾಮಗಳನ್ನು ಬೀಳುತ್ತೆ. ಆದ್ದರಿಂದ ಅದರ ಪ್ರಾಮಾಣಿಕತೆ ಇದೆಯಲ್ಲ, ಅದು ಬಹಳ ಮಹತ್ವವನ್ನು ಪಡ್ಕೊಳ್ತದೆ ಅನ್ನೋದನ್ನು, ಎಸ್ಪೆಷಲಿ ಡ್ಯೂರಿಂಗ್ ದ ಸಿಚುವೇಶನ್ ಆಫ್ AI ಟೆಕ್ನಾಲಜಿ. ಎನದರ್ ಚಾಲೆಂಜ್, ಐ ಡೋಂಟ್ ನೋ, ಅಗೇನ್ ನಾವು ಎವಿಡೆನ್ಸ್ ಆ್ಯಕ್ಟ್ನ ಏನೇನು ಮಾಡಬೇಕು ಗೊತ್ತಿಲ್ಲ. ಸರ್ಟಿಫಿಕೇಟ್ ರಿಕ್ವೈರ್ಮೆಂಟ್ ಸೇಫ್ ಗಾರ್ಡ್ಸ್ ರಿಲಯಬಿಲಿಟಿ. ಆದ್ದರಿಂದ ಸೆಕ್ಷನ್ 63 ಸಬ್ ಕ್ಲಾಸ್ 4 ಪ್ರಕಾರ ನಾವು ಸರ್ಟಿಫಿಕೇಟ್ ತಗೊಳ್ಳುವಂಥದ್ದು ಇದೆಯಲ್ಲ, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅನ್ನೋದನ್ನು ನಾವು ಕೋರ್ಟ್ ಜಡ್ಜ್ಮೆಂಟ್ಗಳ ಮುಖಾಂತರ ನೋಡ್ಬೋದು. ಕೋರ್ಟ್ಸ್ ಇನ್ಕ್ರೀಸಿಂಗ್ಲಿ ರಿಲೈ ಆನ್ ಡಿಜಿಟಲ್ ಎವಿಡೆನ್ಸ್. ನಮ್ಮ ಕೊನೆಯ ಪ್ರಕರಣವನ್ನು ನೀವು ನೋಡಿದಿರಲ್ವಾ, ಎಷ್ಟು ಮಹತ್ವ ಇದೆ ಡಿಜಿಟಲ್ ಎವಿಡೆನ್ಸ್ಗೆ ಅನ್ನೋದನ್ನು ಕೂಡ ನಾವು ಇಲ್ಲಿ ಗಮನಿಸಬೇಕು. ದೀಸ್ ಆರ್ ಆಲ್ ದ ಕೀ ಪಾಯಿಂಟ್ಸ್ ಅಬೌಟ್ ಸೆಕ್ಷನ್ 61 to 63. ಸೊ ವಿತ್ ದಿಸ್ I can conclude this video like this. 61 to 63 of BSA establish a comprehensive legal framework. ನೋಡಿ, ಇದು ನಿಮ್ಮ ಸಿಲೆಬಸಲ್ಲಿ ಹಿಂಗೆ ಕೊಟ್ಟಿರೋದು, ಲೀಗಲ್ ಫ್ರೇಮ್ವರ್ಕ್ ಆಫ್ ಎಲೆಕ್ಟ್ರಾನಿಕ್ ಎವಿಡೆನ್ಸ್. ವಾಟ್ ಈಸ್ ದ ಲೀಗಲ್ ಫ್ರೇಮ್ವರ್ಕ್? ಸೆಕ್ಷನ್ 61 says don't neglect electronic / digital record or evidence. Okay. Section 62 says electronic evidence to be certified. Henge certified as per section 63. Section 63 details procedure for certificate. And schedule. Where schedule is given, only one schedule is there for this. At the end of the ಭಾರತೀಯ ಸಾಕ್ಷ್ಯ ಅಧಿನಿಯಂ ಒಂದು ಶೆಡ್ಯೂಲ್ ಪ್ರಕಾರ ಸರ್ಟಿಫಿಕೇಟ್. ದೀಸ್ ಆರ್ ದ ಸ್ಟೆಪ್ಸ್ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಐ ಥಿಂಕ್ ಅದನ್ನೇ ಕನ್ನಡದಲ್ಲಿ ಬರೆದಿದ್ದೀನಿ.
ಸೊ ವಿತ್ ದಿಸ್ ಐ ಆಮ್ ಕನ್ಕ್ಲೂಡಿಂಗ್ ದಿಸ್ ವಿಡಿಯೋ. ಅಂದರೆ ಎಲೆಕ್ಟ್ರಾನಿಕ್ ಎವಿಡೆನ್ಸ್ನ ಮಹತ್ವ. ಆಮೇಲೆ AI ಬಂದ ನಂತರ ನೀವು ನಿಮ್ಮ ಕನ್ಕ್ಲೂಷನ್ನಲ್ಲಿ ನೀವು AI ಬಗ್ಗೆನೂ ಬರಿಬೋದಿಲ್ಲ. ಯು ಕ್ಯಾನ್ ಆಲ್ಸೋ ರೈಟ್ ಸಮಥಿಂಗ್ ಅಬೌಟ್ ಯುವರ್ ವ್ಯೂಸ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿ ಬಗ್ಗೆ ಬರಿಬೋದು. ಈವನ್ ನನ್ನ ವಿಡಿಯೋನೇ ನನ್ನ ಥರನೇ ಮಾಡಿಬಿಟ್ಟು ಇನ್ನೊಂದು ವಿಡಿಯೋ ಕೂಡ ಮಾಡುವಂಥ ಸಾಧ್ಯತೆ ಇವತ್ತಿನ ಟೆಕ್ನಾಲಜಿಗಿದೆ ಅನ್ನೋದನ್ನು ಕೂಡ ನೀವು ನಿಮ್ಮ ಸಮಾರೋಪದಲ್ಲಿ ಅಥವಾ ಸಾರಾಂಶದಲ್ಲಿ ಸೇರಿಸ್ಬೋದು. ಸೊ ದಟ್ ಆಲ್ಸೋ ಯು ಕ್ಯಾನ್ ಆ್ಯಡ್ ಆ್ಯಸ್ ಯುವರ್ ಅಡಿಷನಲ್ ನಾಲೆಜ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಇದಕ್ಕೆ ಸಂಬಂಧಪಟ್ಟಂತಹ ಏನು ನಮ್ಮ ನೋಟ್ಸ್ಗಳಿದೆ, ನೋಟ್ಸನ್ನು ಕೂಡ ನಾನು ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಕಳಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡ್ತೀನಿ. ಥ್ಯಾಂಕ್ ಯು. ನಮಸ್ಕಾರ.